ಈ ವ್ಯಾನಲ್ಲಿ ಇವರು ಬೆಂಗಳೂರು ಮತ್ತು ಕರ್ನಾಟಕದ ಅನೇಕ ಭಾಗಗಳಿಗೆ ಹೋಗ್ತಾರೆ. ಉಚಿತವಾಗಿ ಆರೋಗ್ಯ ಸೇವೆ ಒದಗಿಸ್ತಾರೆ. ಸುಮಾರು 1.25 ಲಕ್ಷ ಜನರ ಆರೋಗ್ಯವನ್ನ ಉಚಿತವಾಗಿ ಸುಧಾರಿಸಿರುವಂತ ಹೆಬ್ಬಿ ಅವ್ರ ಬಗ್ಗೆ ನಾವು ಮಾತಾಡೋಣಂತೆ. ರಾಮಯ್ಯ, ವಿಕ್ಟೋರಿಯಾ, ವಾಣಿ ವಿಲಾಸು, KC ಜನರಲ್, ಸಪ್ತಗಿರಿ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡಿದ್ವಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ಜರಿ ಮಾಡಿಸ್ತೀವಿ. ಎಷ್ಟು ವರ್ಷ ಆಯ್ತು ಗಾಡಿ ತಗೊಂಡು? ಇದು ಗಾಡಿ ತಗೊಂಡು ಈಗ 4 ವರ್ಷ ಆಯ್ತಿದ್ದು. ಪೇಷಂಟ್ ಮಲಗೋದಕ್ಕೆ ಬೆಡ್ ಇದೆ, ಇದು ಫುಲ್ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಇದೆ ನೋಡಿ. ಹಾರ್ಟ್ ಚೆಕ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದಾರೆ ಸರ್. ಹೌದು, ಎಮರ್ಜೆನ್ಸಿಗೆ ಸೂಚರ್ ಹಾಕೋದಕ್ಕೆ ಒಂದು ಸೂಚರಿಂಗ್ಸ್ ಸ್ಟಿಚ್ ಹಾಕ್ಬಿಡ್ತೀರಾ? ಹೌದು, ಇಲ್ಲಿ ಲೋಕಲ್ ಅನ್ಸೆಸ್ ಕೊಟ್ಟು ಮಾಡ್ತೀವಿ. ಇದ್ರ ಒಳಗಡೆ ಟೇಬಲ್ಸ್ ಇದೆ. ಇದು ಹೌದು, ಎಲ್ಲಿ ಹೋಗಿ ಕೂತ್ಕೋತೀವಿ ಅದೇ ಕ್ಲಿನಿಕ್, ಇದೇ ಸೆಟಪ್ ಇರೋಂಥದ್ದು. ಜನ ಕನಿಷ್ಠ ನಾವು ಹೋದ್ರೆ ಒಂದು ಕ್ಯಾಂಪಿಗೆ 15ರಿಂದ 20 ಪೇಷಂಟ್ನ ನೋಡ್ತೀವಿ. ಈಗ 900 ಕ್ಯಾಂಪ್ ಆಗಿದೆ. ಒಂದು ಶಿಕ್ಷಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ. ಈ ದೇಶದಲ್ಲಿ ಇಲ್ಲ. ಎಲ್ಲ ಭಾಗ್ಯಗಳಿಗಿಂತ ಈ ಕುಕ್ಕರ್ ಭಾಗ್ಯ, ಈ ಲಿಕ್ಕರ್ ಭಾಗ್ಯ ಅಂತೂ ಕೇಳಿದ್ರು ಕೊಟ್ಬಿಡ್ತಾರೆ. ಆಪರೇಷನ್ಗೆ ಅವಶ್ಯಕತೆನೇ ಇರಲ್ಲ, ಅವ್ರನ್ನ ಕಿರ್ಕೊಂಡ್ಬಂದು ಆಪರೇಷನ್ ಮಾಡುವಂಥದ್ದು ಆಗುತ್ತೆ. ಇದೊಂದು ಬಿಗ್ ಬಿಸ್ನೆಸ್ ಸರ್. ಇದು ನೆಸೆಸರಿ ಇಲ್ಲ ಅಂದ್ರೂ ನಮ್ಮ ಡಾಕ್ಟರ್ಗೆ ಸರ್ಜರಿ ಮಾಡಿರೋಂಥ ಡಾಕ್ಟರ್ಗೆ ದೇವನಹಳ್ಳಿ ಹತ್ರ ಒಂದು ಹಾಸ್ಪಿಟ್ಲೇ ಮಾಡಿದ್ರು, ಜಸ್ಟ್ ಫಾರ್ ದಿ ಇನ್ಶೂರೆನ್ಸ್ ಚೆಕ್. ನಗರ ಜಿಲ್ಲಾ ಆರೋಗ್ಯ ಇದ್ರಕ್ಕಾಗ ಕನಿಷ್ಠ 45ರಿಂದ 50 ಲಕ್ಷ ಕೊಡಬೇಕು. ಇಡೀ ಸಮಾಜದಲ್ಲಿ ಏನಾಗಿದೆ ಸರ್, ಎಲ್ಲದಕ್ಕೂ ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸ್ನೇಹಿತರವರು. ನಗರದ ಪ್ರಖ್ಯಾತ ವೈದ್ಯರವರು, BMS ವೈದ್ಯರವರು ಸ್ನೇಹಿತರೆ. ಲಕ್ಷಾಂತರ ಜನರಿಗೆ ಉಚಿತ ಚಿಕಿತ್ಸೆ ಕೊಟ್ಟು ಸೇವೆ ಒದಗಿಸ್ತಾ ಇರುವಂತವ್ರು ನಮ್ಮ ಸುನೀಲ್ ಹೆಬ್ಬಿ ಸರ್. ನಾವೀಗಿರುವಂತದ್ದು ಬೆಂಗಳೂರಿನ ಹೆಬ್ಬಾಳದ ಹತ್ರ ಇರುವಂತಹ ಅವರ ಕ್ಲಿನಿಕ್ ಮುಂದೆ ಸ್ನೇಹಿತರೆ. ನೋಡಿ, ಈಗ ವ್ಯಾನ್ ಇದೆಯಲ್ಲ, ಈ ವ್ಯಾನಲ್ಲಿ ಇವರು ಬೆಂಗಳೂರು ಮತ್ತು ಕರ್ನಾಟಕದ ಅನೇಕ ಭಾಗಗಳಿಗೆ ಹೋಗ್ತಾರೆ. ಉಚಿತವಾಗಿ ಆರೋಗ್ಯ ಸೇವೆ ಒದಗಿಸ್ತಾರೆ, ಮೆಡಿಸಿನ್ ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಏನಿದೆಲ್ಲ ಕಥೆ? ಸುಮಾರು 1.25 ಲಕ್ಷ ಜನರ ಆರೋಗ್ಯವನ್ನು ಉಚಿತವಾಗಿ ಸುಧಾರಿಸಿರುವಂಥ ಹೆಬ್ಬಿ ಅವ್ರ ಬಗ್ಗೆ ನಾವು ಮಾತಾಡೋಣಂತೆ. ಸರ್ ನಮಸ್ಕಾರ ಸರ್. ಸರ್, ಏನಿದೆ ನಿಮ್ಮ ಕಾನ್ಸೆಪ್ಟು? ಸರ್, ಸುಮಾರು 2008ರಲ್ಲಿ ಒಂದಿನ ನಾನು ಹೊಸೂರು ರೋಡಲ್ಲಿ ಹೋಗ್ತಾ ಇರುವಾಗ ನಾನು BGS ಗ್ಲೋಬಲ್ ಹಾಸ್ಪಿಟಲ್ ಕೆಂಗೇರಿ ಅಂತಿದೆ, ನಿಮ್ಗೆ ಗೊತ್ತಿದೆ, ಅಲ್ಲಿ ವಿಷ್ಣುವರ್ಧನ್ ಅವ್ರ ಸಮಾಧಿ ಹತ್ರ. ಹಾಂ, ನಾನು ಅಲ್ಲಿ ಕೆಲಸಕ್ಕೆ ನಾನು ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದೆ, ಡ್ಯೂಟಿ ಡಾಕ್ಟರ್ ಆಗಿ. ಹೊಸೂರು ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದು ಆಕ್ಸಿಡೆಂಟ್ ಆದಾಗ ನನ್ನ ಕಾರಲ್ಲಿ ಒಂದು ಫಸ್ಟ್ ಏಡ್ ಬಾಕ್ಸ್ ಇತ್ತು, ಚಿಕ್ಕದು, ನಮಗೋಸ್ಕರ ಇಟ್ಕೊಂಡಿರೋ ಫಸ್ಟ್ ಏಡ್ ಬಾಕ್ಸನ್ನು. ಅದರಿಂದ ಟ್ರೀಟ್ ಮಾಡಿ ನಾನು ಆ ಪೇಷಂಟ್ನ ಅಡ್ಮಿಟ್ ಮಾಡಿ ನಿಯರಿರೋ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ನಾನು ನನ್ನ ಪಾಡಿಗೆ ನಾನು ಡ್ಯೂಟಿಗೆ ಹೋದೆ. ಯಾವ ವರ್ಷ ಅದು? 2008-10 ಆವತ್ತು ಏನು ಮಾಡಿದೆ, ನನ್ನ ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರೋದನ್ನು ಇನ್ನೊಂದು ಚೂರು ನನಗಿಂತ ಹೆಚ್ಚಾಗಿ ಇನ್ನು ಯಾರಿಗಾದ್ರೂ ಬೇಕಾದರೆ ಡ್ರೆಸ್ಸಿಂಗ್ ಬೇಕಂತ ನಾನು ಡಾಕ್ಟರ್ ಆನ್ ವೀಲ್ಸ್ ಅಂತ ಫಸ್ಟು ಚಿಕ್ಕದಾಗಿ ಏನು BP ಪಟಸು, ಗ್ಲೂಕೋಮೀಟ್ರು, ಒಂದಿಷ್ಟು ಕಿಟ್ಟೇ ಮಾಡಿದೆ. ಬರೀ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದೆ. ಆಮೇಲೆ ಫುಲ್ ಕಿಟ್ ಮಾಡಿದೆ. ಆಮೇಲೆ ಡೆಕ್ಲತಾನ್ಗೆ ಹೋಗಿ ಫೋಲ್ಡಿಂಗ್ ಟೇಬಲ್ಸು, ಚೇರ್ಸು ಎಲ್ಲ ತೊಗೊಂಡು ಒಂದು ವರ್ಷ 2 ವರ್ಷ ಆದಮೇಲೆ 2010ರಲ್ಲಿ ಡಾಕ್ಟರ್ ಆನ್ ವೀಲ್ಸ್ ಅಂತ ಒಂದು ಹೆಸರು ಇಟ್ಕೊಂಡು ಶುರು ಮಾಡಿದೆ. ವೀಕೆಂಡ್ಸಲ್ಲಿ ಹೋಗಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ನ ಮಾಡ್ತಾ ಇದ್ವಿ. ಇದು ಸುಮಾರು 18 ವರ್ಷದಿಂದ ನಡೀತಾ ಇದೆ. ಆಮೇಲೆ ನಮ್ಮ ಜೊತೆ 350 ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್ ಇದ್ದಾರೆ ಅಕ್ರಾಸ್ ಬೆಂಗಳೂರು. ಆಲ್ಮೋಸ್ಟ್ ಎಲ್ಲ MBBS ಡಾಕ್ಟರ್ಸು, BMS ಡಾಕ್ಟರ್ಸು, ಫಿಸಿಷಿಯನ್ಸು, ಬೇರೆ ಬೇರೆ ದೊಡ್ಡ ಹಾಸ್ಪಿಟ್ಲಲ್ಲಿ, ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡುವಂಥ ವಾಲಂಟಿಯರ್ ಡಾಕ್ಟರ್ಸು ನಮ್ಮ ಜೊತೆಲಿ ಸೇರಿದ್ದಾರೆ. ಹೀಗಾಗಿ ಇದನ್ನು ಕ್ಯಾಂಪ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಹೆಲ್ತ್ ಕೇರ್ ಅನ್ನೋವಂಥದ್ದು ಮಾನವನ ಮೂಲಭೂತ ಹಕ್ಕು, ಪ್ರತಿಯೊಬ್ಬರಿಗೂ ಸಿಗಬೇಕಾಗಿರೋಂಥದ್ದು. ಸುನೀಲ್ ಕುಮಾರ್ ಹೆಬ್ಬಿ ಮಾಡಬೇಕಾದ ಕೆಲಸ ಅಲ್ಲ ಇದು, ಸರ್ಕಾರ ಮಾಡಬೇಕಾಗಿರೋಂಥದ್ದು ಮತ್ತು NGOಗಳು ಮಾಡಬೇಕಾಗಿರೋಂಥದ್ದು ಇತ್ತು. ನಾನೇ ಅವತ್ತು ನನ್ನ ಕಾರನ್ನು ಕನ್ವರ್ಟ್ ಮಾಡಿದ್ಮೇಲೆ ಒಂದು ಮಾತೃಶ್ರೀ ಫೌಂಡೇಶನ್ ಅಂತ ಒಂದು ಶುರು ಮಾಡಿದೆ 2010ರಲ್ಲಿ. ಅವತ್ತಿನಿಂದ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಯಾರಿಗೆ ಅಸಹಾಯಕರಿದ್ದಾರೆ, ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಸರ್ವಿಸ್ನ ಕೊಡ್ತಾ ಇದ್ದೀವಿ. ಈಗ ನಿಮ್ಮ ಹಿನ್ನೆಲೆ ಏನು? ನೀವು ಯಾವ ಊರಿನವರು? ಏನು ನಿಮ್ಮ ಹಿನ್ನೆಲೆ? ನಾನು ಮೂಲತಃ ಉತ್ತರ ಕರ್ನಾಟಕದವನು, ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಗ್ರಾಮ. ಬಿಜಾಪುರದಿಂದ ಒಂದು 40 ಕಿಲೋಮೀಟರ್ ಊರು ನಮ್ಮದು, ಮಮದಾಪುರ ಅಂತ. ಯಾವ ಕಡೆ ಬರ್ತದೆ ಮಮದಾಪುರ? ಮಮದಾಪುರ ಅಂದರೆ ಜಮಖಂಡಿ ಗೊತ್ತಲ್ಲ? ಜಮಖಂಡಿ, ಮುದೋಳ್ ಜಮಖಂಡಿ ಬರುತ್ತಲ್ಲ, ಜಮಖಂಡಿ ಹೋಗೋ ದಾರಿಯಲ್ಲಿ ಬಬಲೇಶ್ವರ ಅಂತ ಬರುತ್ತೆ. ಬಬಲೇಶ್ವರದಿಂದ 15 ಕಿಲೋಮೀಟರ್ ನಮ್ಮೂರು. ಬಬಲೇಶ್ವರ MB ಪಾಟೀಲ್ ಕ್ಷೇತ್ರ ಅದು? ಹೌದು, ಅದೇ ಮತಕ್ಷೇತ್ರದ. ವೆರಿ ನೈಸ್. ಆ ಊರಿನವ್ರು ನೀವು? ಹೌದು. ಓದಿದ್ದೆಲ್ಲ ಬಿಜಾಪುರ ಮೆಡಿಕಲ್ ಕಾಲೇಜಲ್ಲಿ ಓದಿದಂಥದ್ದು. ಅಲ್ಲಿಂದ ಮುಗಿಸಿ ನಾನು ಇಂಟರ್ನ್ಶಿಪ್ ಅಂತ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ, ವಾಣಿ ವಿಲಾಸು, ವಿಕ್ಟೋರಿಯಾ ಅಲ್ಲೆಲ್ಲ ಕೆಲಸ ಮಾಡಿದೆ. ಆಮೇಲೆ ನಾನು BGS ಗ್ಲೋಬಲ್ ಹಾಸ್ಪಿಟ್ಲ್ ಅಂತ ಕೆಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ. ಹಾಗೆ ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ನಾವು ಬೆಂಗಳೂರಿಗೆ ಬಂದಿರೋಂಥದ್ದು. ಮತ್ತು ಕೆಲಸ ಮಾಡ್ತಾಯಿದ್ವಿ. ಮಾಡ್ತಾನೆ ನನಗೆ ಮೊದಲಿಂದನೂ ಡಾಕ್ಟ್ರ್ ಆಗಬೇಕು ಅಂತ ನಮ್ಮ ಮನೇಲಿ ಒತ್ತಾಯ ಇತ್ತು. ನಮ್ಮ ಮನೇಲಿ ಎಲ್ಲರೂ, ನಮ್ಮ ಬ್ರದರು ಫಾರ್ಮಸಿಸ್ಟು, ನಮ್ಮ ಅಕ್ಕ ಹೋಲ್ಸೇಲ್ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಇದೆ, ನಮ್ಮ ತಂಗಿನೂ D ಫಾರ್ಮಾ, ಎಲ್ಲರೂ ಈ ಮೆಡಿಕಲ್ ಫ್ಯಾಮಿಲಿಯನ್ನು ಇರೋದ್ರಿಂದ ನಾನು ಶುರು ಮಾಡಿದೆ. ಏನಂದರೆ ಈ ಥರದ್ದನ್ನು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು. ಆವಾಗ ನಿಮ್ಗೆ ಗೊತ್ತಿದೆ,
ನಾನು 83ರಲ್ಲಿ ಹುಟ್ಟಿರೋದು, ಇವಾಗ 43 ವರ್ಷ. ಯಾರಿಗಾದ್ರೂ ತೊಂದರೆ ಆದರೆ 40 ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗೆಲ್ಲ ಈ ವಾಹನ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ಎತ್ತಿನ ಗಾಡಿ ಕಟ್ಕೊಂಡು ಅದರಲ್ಲಿ ಇದು ಇರುತ್ತಲ್ಲ, ತಟ್ಟಿರುತ್ತೆ, ಅದರಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಥಿತಿ. ನಮ್ಮಲ್ಲಿ ಒಬ್ರು ಡಾಕ್ಟ್ರ್ ಇದ್ದರು ನಮ್ಮ ಮನೆ ಪಕ್ಕದಲ್ಲೇ, ಡಾಕ್ಟರ್ ರಂಜಿತ್ ಗಿರಿ ಅಂತ, ಬಿಜಾಪುರಿಂದ ಬಂದು ಹೋಗ್ತಾಯಿದ್ರು. ಅವರು ನನಗೆ ಇನ್ಫ್ಲೂಯೆನ್ಸ್ ಮಾಡಿದರು. ಈ ಕಾರಣದಿಂದ ನಾನು ಡಾಕ್ಟರ್ ಆದೆ, ಬೆಂಗಳೂರಿಗೆ ಬಂದೆ. ಯಾವ ಡಾಕ್ಟ್ರು? BMS ಡಾಕ್ಟ್ರು? BMS ಡಾಕ್ಟ್ರು, ಅಂದರೆ ಆಯುರ್ವೇದ. ಹೌದು, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ಓಕೆ. ಸೊ ಇದು ಎಷ್ಟನೇ ವರ್ಷದ ಪ್ರಾಕ್ಟೀಸ್ ಇದು ನಿಮ್ಮದು? ಇದು 18ನೇ ವರ್ಷ ಪ್ರಾಕ್ಟೀಸ್. ಇದು ಯಾವ ವರ್ಷದಿಂದ ಮಾಡ್ತಿರೋದು? 2008ರಿಂದ. 2008ರಿಂದ. ಈಗೇನು ನೀವು ಮಾಡೋದು ಸಂಪೂರ್ಣ ಉಚಿತ ಸೇವೆನಾ? ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ. ಏನು ಮಾಡ್ತೀರಿ? ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ಪು. ಆಮೇಲೆ ನಾವು ಬೇರೆ ಬೇರೆ ಹಾಸ್ಪಿಟ್ಲ್, ರಾಮಯ್ಯ, ವಿಕ್ಟೋರಿಯಾ, ವಾಣಿ ವಿಲಾಸು, KC ಜನರಲ್ಲು, ಸಪ್ತಗಿರಿ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡಿದ್ವಿ. ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಸರ್ಜರಿ ಮಾಡಿಸ್ತೀವಿ. ಪ್ರತಿ ವರ್ಷ ಒಂದು 10ರಿಂದ 15 ಸರ್ಜರಿನ ಮಾಡಿಸ್ತಾ ಇರ್ತೀವಿ. ನಮ್ಮನ್ನು ಯಾರು ಅಪ್ರೋಚ್ ಮಾಡ್ತಾರೆ, ಅವ್ರು ಯಾಕೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾರೆ? ಅದು ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಮ್ಯಾಂಡೇಟರಿ ಆಗಿ ಒಂದಿಷ್ಟು ಫ್ರೀ ಸರ್ಜರಿನ ಮಾಡಿಸ್ಬೇಕು. ನಮಗೆ ಗೊತ್ತಿರೋರನ್ನ ನೆಟ್ವರ್ಕ್ ಮಾಡಿ ಅವ್ರನ್ನ ಸರ್ಜರಿ ಮಾಡಿಸ್ತಾ ಇದ್ವಿ. ಯಾವ್ದು ಇದೆ ನಿಮ್ಮ ವ್ಯಾನು? ಹೌದು, ಇದೆ ವ್ಯಾನ್. ಏನಿದೆ ತೋರಿಸಿದ್ರು ಫೆಸಿಲಿಟಿ? ತೋರಿಸ್ತೀನಿ. ಎಷ್ಟು ವರ್ಷ ಆಯ್ತು ಈ ಗಾಡಿ ತೊಗೊಂಡು? ಇದು ಗಾಡಿ ತೊಗೊಂಡು ಈಗ 4 ವರ್ಷ ಆಯ್ತಿದ್ದು. ಅದಕ್ಕೆ ಮುಂಚೆ ಬೇರೆ ಗಾಡಿ ಇತ್ತು, ಅದಾದಮೇಲೆ ಇದನ್ನು ಕನ್ವರ್ಟ್ ಮಾಡಿದೆ. ಏನೇನಿದೆ ಫೆಸಿಲಿಟಿ? ಇಲ್ಲಿ ಒಳಗಡೆ ಪೇಷಂಟ್ ಮಲಗೋದಕ್ಕೆ ಬೆಡ್ ಇದೆ, ಇದು ಫುಲ್ಲು. ಆಮೇಲೆ ಇಲ್ಲಿ ಒಳಗಡೆ ಲೈಟ್ ಹಾಕ್ಸಿದ್ದೀವಿ, ಇದನ್ನು ಮಾಡಿಫೈಡ್ ಮಾಡಿದ್ವಿ ಕಂಪ್ಲೀಟಾಗಿ. ಆಮೇಲೆ ವುಮೆನ್ಸ್ ಪೇಷಂಟ್ಸ್ ಅದು ಯಾವುದಾದ್ರೆ ಅಲ್ಲಿ ಮಾಡುವಂಥದ್ದು. ಆಮೇಲೆ ಇದು ಒಳಗಡೆ ಇಲ್ಲಿ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಇದೆ. ಇದು ನಮ್ಮ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಇದು. ಆಮೇಲೆ ನಾನು BBMPಯಲ್ಲಿ ಕೆಲಸ ಮಾಡ್ತಾಯಿದ್ದೆ. BBMPಯಲ್ಲಿ ಕೋವಿಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು 1 ವರ್ಷ ಮಾಡಿದ್ದೆ ನಾನು ಅಲ್ಲಿ. ಓಕೆ. ಆಮೇಲೆ ಅಲ್ಲಿರುವಂಥದ್ದು ನೋಡಿ ರೆಸಿಗ್ನೇಷನ್ ಕೊಟ್ಟು. ಕೋವಿಡ್ ವಾರಿಯರ್ ನೀವು? ಹೌದು, ಕೋವಿಡಲ್ಲಿ. ಒಂದಿಷ್ಟು ಮೆಡಿಸಿನ್ಸ್ ಇದೆ ಇದ್ರದ್ದು. ಇದೇನು ಮೆಡಿಸಿನ್ ಡಬ್ಬನ ಸರ್? ಇದು ಮೆಡಿಸಿನ್ ಡಬ್ಬ. ಇದೇನು ಸೀನಿಯರ್ ಸಿಟಿಸನ್ಸ್ಗೆ ಇದು ಸಂಡೇ ಯಾವತ್ತು ತೊಗೋಬೇಕು ಮಾತ್ರೆಗಳನ್ನು ಬಿಚ್ಚಿಬಿಟ್ಟು ಇದರಲ್ಲಿ ಹಾಕುವಂಥದ್ದು. ಈಗ 4 ಮಾತ್ರೆ ತೊಗೊಳ್ದಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ ಸಂಡೇ ಯಾವತ್ತು ತೊಗೋಬೇಕು, ಮಂಡೇ ಯಾವತ್ತು ತೊಗೋಬೇಕು, ಈ ಥರದನ್ನು ನಾವು ಈ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಹೋಮ್ ವಿಸಿಟು ಮಾಡ್ತೀವಿ. ಯಾರು ಅಫೋರ್ಡೆಬಲ್ ಇರ್ತಾರೆ ಅವ್ರಿಗೆ. ಇದು ಉಳಿದವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತೀವಿ, ಅವ್ರಿಗೆ ಅಫೋರ್ಡೆಬಲ್ ಕಾಸ್ಟಲ್ಲಿ ಮಾಡ್ತೀವಿ. ಅದು ಇದು ಹೊರಗಡೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತಾ? ಸಿಗುತ್ತೆ, ಇದು ಎಲ್ಲ ಕಡೆ ಸಿಗುತ್ತೆ. ಏನಂತ ಕರಿಬೇಕು ಇದಕ್ಕೆ? ಟ್ಯಾಬ್ಲೆಟ್ ಆರ್ಗನೈಸರ್ ಅಂತ. ಟ್ಯಾಬ್ಲೆಟ್ ಆರ್ಗನೈಸರ್. ಓಕೆ. ಈಗ ಇಲ್ಲಿ ಮಲಗಿಸ್ಕೊಂಡು ಚೆಕ್ ಮಾಡ್ತೀರಾ? ಹೌದು, ಇಲ್ಲಿ ಚೆಕ್ ಮಾಡ್ತೀವಿ. ಮತ್ತು ಹೊರಗಡೆನೂ ಚೆಕ್ ಮಾಡ್ತೀವಿ. ಹೊರಗಡೆನೂ ಬೆಡ್ ಇದೆ, ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಕೆಳಗಡೆನೂ BP ಮಿಷಿನು, ಆಮೇಲೆ CPR ಮಷಿನ್ ಇದೆ, ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ಮಾಡೋದಕ್ಕೆ. ಎಮರ್ಜೆನ್ಸಿ ಏನಾದರೂ ಆದಾಗ ಮಾಡುವಂಥದ್ದು ಫಿಲಿಪ್ಸ್ ಕಂಪ್ನಿದು. ಇದು ಹಾರ್ಟ್ ಚೆಕ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದಾರೆ ಸರ್? ಹೌದು, ಎಮರ್ಜೆನ್ಸಿಗೆ. ಓಕೆ. ಒಂದು ಸೂಚರ್ ಹಾಕೋದಕ್ಕೆ ಒಂದು ಸೂಚರಿಂಗ್ಸ್ದು. ಸ್ಟಿಚ್ ಹಾಕ್ಬಿಡ್ತೀರಾ? ಹೌದು, ಕೆಲವು ಸರಿ ಸ್ಟಿಚ್ ಹಾಕ್ತೀವಿ ಗಾಡಿಲೇ. ಹೌದು. ಅನಸ್ತೇಶಿಯಾ? ಇಲ್ಲ, ಲೋಕಲ್ ಅನಸ್ತೇಶಿಯಾ ಕೊಟ್ಟು ಮಾಡ್ತೀರಲ್ಲ? ಓಕೆ. ಆದರೆ ನೀವು ಈಗ ಓದಿರೋ BMS ಆಯುರ್ವೇದ, ಇಂಗ್ಲೀಷ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡೋಕೆ ಅವಕಾಶ ಎಲ್ಲನೂ ಕೊಡ್ಬೋದು. NCISM, ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ, ಎಲ್ಲ ರಾಜ್ಯಗಳೂ ಪರ್ಮಿಷನ್ ಇದೆ. ಇದೇನು ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನೋಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಪಾಸ್ ಆಗಿದೆ. ಎಲ್ಲ ರಾಜ್ಯಗಳನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಅಧಿಕಾರ ಇದೆ. ಮತ್ತು ನಾವೆಲ್ಲನೂ ಈಗ ಆಲ್ರೆಡಿ ನೋಡಿ, BBMPಯಲ್ಲಿ ನಾನು ಮೆಡಿಕಲ್ ಆಫೀಸರ್ ಆಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲಿ? ಮೆಟರ್ನಿಟಿ ICU ವಾರ್ಡ್, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿ ಒಳಗಡೆ ಇರುವಂಥ ಒಂದು PH ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಮೆಟರ್ನಿಟಿ ICU ಹಾಸ್ಪಿಟ್ಲಲ್ಲಿ ನಾನು ಡ್ಯೂಟಿ ಮಾಡ್ತಾಯಿದ್ದೆ. ನನಗೆ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟರು? ಸರ್ಕಾರ. ಕ್ವಾಲಿಫಿಕೇಷನ್ ಅಂತಲ್ಲ, ಇಡೀ ಎಲ್ಲ ಹಾಸ್ಪಿಟ್ಲಲ್ಲಿ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟರ್ಸು ಕಾನೂನುಬದ್ಧವಾಗಿ ರೈಟ್ಸ್ ಇದೆ. ಈ ಜನಕ್ಕೆ ಗೊತ್ತಿಲ್ಲದಿರೋದು ಏನಾಗಿದೆ, ನೀವು ಹೇಳಿದಾಗ ಈ ಪ್ರಶ್ನೆಗಳನ್ನು ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಭಾಳಷ್ಟು ಜನಕ್ಕೆ ಕ್ಲಾರಿಟಿನೂ ಇರಲ್ಲ. ಅಂದರೆ BMS ಆಯುರ್ವೇದ ಮಾಡಿದ್ರು ಹೆಂಗೆ ಇಂಗ್ಲೀಷ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಕಮೆಂಟ್ ಹಾಕ್ತಾರೆ. ಮತ್ತು ಅವ್ರ ಬಗ್ಗೆ ವಿಡಿಯೋ ಮಾಡ್ತಾರೆ, ಅವ್ರ ಬಗ್ಗೆ ತೇಜೋದಯ ಮಾಡ್ತಾರೆ. ಇದು ನ್ಯಾಚುರಲ್ ಆಗಿರುವಂಥದ್ದು. ಸಮಾಜ ಅಂದಮೇಲೆ ಪಾರ್ಟ್ ಆಫ್ ದಿ ಲೈಫು. ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಎಲ್ಲಿಂದ ಬಂತಿದ್ದು? ಇಂಗ್ಲೀಷ್ ಮೆಡಿಸಿನ್. ಸರ್ಜರಿ ಪಿತಾಮಹ ಸುಶ್ರುತ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ ಸರ್ಜನ್ಸ್ ಅಂತ ಇದೆ. ಅಲ್ಲಿ ನಮ್ದೇ ಸರ್ಜನ್ ಮೂರ್ತಿ ಹಾಕಿದ್ದಾರೆ ಅಲ್ಲಿ. ಅದರ ಅರ್ಥ ಸರ್ಜರಿ ಯಾಕೆ ಬಂತು ಆಯುರ್ವೇದದವರಿಗೆ? ಆಯುರ್ವೇದ ಡಾಕ್ಟರ್ಸು 21 ಸರ್ಜರಿ ಮಾಡ್ಬೋದು. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ರೈಟ್ಸ್ ಕೊಟ್ಟಿದ್ದಾರೆ 21 ಸರ್ಜರೀಸ್ನ. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ. ಭಾಳ ಜನಕ್ಕೆ ಈ ಕನ್ಫ್ಯೂಷನ್ಸಿಂದ ಏನಾಗ್ಬಿಡುತ್ತೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯದಕ್ಕಿಂತ ಸುಳ್ಳು ಜಾಸ್ತಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇನ್ಫಾರ್ಮೇಷನ್ಸ್ ಅಲ್ಲ, ಮಿಸ್ಇನ್ಫಾರ್ಮೇಷನ್ಸ್. ಈಗ ಈ ಕಾರಣದಿಂದ ಏನಾಗುತ್ತೆ, ಭಾಳ ಜನಕ್ಕೆ ತೊಂದರೆಗಳಾಗ್ಬಿಡುತ್ತೆ. ಆಮೇಲೆ ನಿಜವಾಗ್ಲೂ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ಸು 5.5 ವರ್ಷ ಓದಿರ್ತಾರೆ. ಏನು MBBS BMS ಅಂತ ಏನು ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿ ಏನದು ಆಯುರ್ವೇದಕ್ಕೂ ಮತ್ತು ಅಲೋಪತಿಕ್ಕೂ ಅಂದರೆ ಮಾಡರ್ನ್ ಮೆಡಿಸಿನ್ಸ್ನ ಎರಡೂ ಓದಿರುವಂಥದ್ದು, ಎರಡೂ ಸಿಲೆಬಸ್ನ. ಈಗ ಟೀಚಿಂಗು, ಟ್ರೈನಿಂಗು, ಎಕ್ಸ್ಪೀರಿಯನ್ಸು ಅಂದರೆ ಟೀಚಿಂಗು ಟ್ರೈನಿಂಗ್ ಏನಾಗಿರುತ್ತಲ್ಲ ಅದನ್ನು. ಈಗ ನಾನು ಯಾಕೆ ವಾಣಿ ವಿಲಾಸು, KC ಜನರಲ್ಲು, ವಿಕ್ಟೋರಿಯಾದಲ್ಲಿ ನಾನು ಯಾಕೆ ಕೆಲಸ ಮಾಡಿದೆ? ಹಾಗಾದರೆ
ಮತ್ತು ನನ್ನನ್ನು ಸರ್ಕಾರ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಮೆಟರ್ನಿಟಿ ICU ಹಾಸ್ಪಿಟಲ್ ನನ್ನನ್ನು ಯಾಕೆ ತೊಗೊಳುತ್ತೆ? ಎಕ್ಸ್ಪರ್ಟೈಸ್ ಇಲ್ಲದಿದ್ರೆ ಸರ್ಕಾರಕ್ಕೆ ಜ್ಞಾನ ಇರಲ್ವಾ? ಇರುತ್ತೆ. ನಮ್ಗೆ ಆ ಎಕ್ಸ್ಪರ್ಟೈಸ್ ಇರೋದಕ್ಕೆ, ಜ್ಞಾನ ಇರೋದಕ್ಕೆ ನಮ್ಮನ್ನು ತೊಗೊಂಡಿರ್ತಾರೆ ಹೊರತಾಗಿ ಯಾರ್ಯಾರನ್ನೋ ನೇಮಕಾತಿ ಮಾಡ್ಕೋಬೇಕಂದ್ರೆ ಸರ್ಕಾರದಲ್ಲಿ ಆ ಥರದ್ದು ಯಾವುದೂ ಇರೋದಿಲ್ಲಲ್ಲ. ಇದು ಒಂದು ಪಾರ್ಟ್ ಆಫ್ ದಿ ಲೈಫು. ಜನಕ್ಕೆ ಒಂದಿಷ್ಟು ಅವೇರ್ನೆಸ್ಸು ಆಗುತ್ತೆ, ಜನಕ್ಕೂ ಗೊತ್ತಾಗುತ್ತೆ. ಭಾಳ ಜನಕ್ಕೆ ಗೊತ್ತಿದೆ. ಆಲ್ಮೋಸ್ಟ್ ರಾಜ್ಯದಲ್ಲಿ ಎಲ್ಲ ಡಾಕ್ಟರ್ಸೂ ಈಕ್ವಲ್ ಆಗಿ, ಏನಂದರೆ ಈ ಒಂದು ಡಿಫರೆನ್ಸಿಯೇಷನ್ ಇದೆ. ಒಂದು MBBS ಬೇರೆ, ಒಂದು BMS ಬೇರೆ, ಈ ಥರದ್ದು ಒಂದು ಡಿಫರೆನ್ಸಿಯೇಟ್ ಮಾಡಿದ್ದಾರೆ. ಇವು ಎರಡೂ ಕ್ಲಬ್ ಆಗಿ, ಅಂದರೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್. ಅಂದರೆ ಪೇಷಂಟ್ಗೆ, ರೋಗಿಯ ಗುಣ ಮುಖ್ಯ. ಈ ಡಾಕ್ಟ್ರ್ ಮೇಲೆ ಆ ಡಾಕ್ಟ್ರ್ ಮೇಲೆ ಅಲ್ಲ. ಎಂಡ್ ಆಫ್ ದಿ ಡೇ ಪೇಷಂಟ್ಗೆ ಒಳ್ಳೇದಾಗುತ್ತಾ, ಬೆನಿಫಿಟ್ ಆಗುತ್ತಾ ಅನ್ನೋದೇ ಇಂಪಾರ್ಟೆಂಟು. ಅದು ಆಗಬೇಕಾಗಿರೋಂಥದ್ದು. ಅದಕ್ಕೆ ಮೋದಿ ಅವರು ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈಗ ಚೈನಾದಲ್ಲಿದೆ ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತಿದೆ. ಚೈನಾದಲ್ಲಿ ಫಸ್ಟು ಆಯುರ್ವೇದಿಕ್ ಡಾಕ್ಟರ್ ಕ್ಲಿನಿಕ್ ಫಸ್ಟ್ ಇರಬೇಕು, ಅದ್ರ ಪಕ್ಕದಲ್ಲೇ ಅಲೋಪತಿಕ್ ಇರಬೇಕು. ಅದಕ್ಕೆ ಲೈಸೆನ್ಸ್ ಇದ್ದರೆ ಇದಕ್ಕೆ ಲೈಸೆನ್ಸು. ಇದು ಹಂಗಿದೆಯಾ? ಚೈನಾದಲ್ಲಿ ಹಂಗೆ ಇದೆ ಇದು. ಅದಕ್ಕೆ ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಅಂದರೆ ನಾವು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸನ್ನ ನಾವೇ ಏನು ಮಾಡಿದ್ದೀವಿ, ಅದನ್ನು ತಳ್ಳಕ್ಕೆ, ಅದು ಏಜ್ ಓಲ್ಡ್ ಅಂತ, ಹಳೆ ಪದ್ಧತಿ ಅಂತ, ಹಳೆ ಕಾಲದ್ದು, ತಾತನ ಕಾಲದ್ದು. ಮತ್ತೆ ಅದು ಎಮರ್ಜೆನ್ಸಿಗೆ ಉಪಯೋಗ ಆಗಲ್ಲ, ಲೇಟು. ಲೇಟು. ನಿಮಗೆ ಗೊತ್ತಿದೆ, ನನ್ನ ಫ್ರೆಂಡ್ ಒಬ್ರು CA ಕಿಶೋರ್ ಅಂತ ಇದ್ದಾರೆ. ಅವರು ನಮ್ಮ ಬಾಸ್ ಅವರು CA ಕಿಶೋರ್. ಅವರು ಸಾಕಷ್ಟು ನೋಡಿ, ಅವ್ರು ಹೇಳ್ತಾ ಇರ್ತಾರೆ, ಈಗ ಎಮರ್ಜೆನ್ಸಿಗೆ ಆಯುರ್ವೇದದಲ್ಲಿ ಇಲ್ಲ ಅಂತಲ್ಲ, ಈಗ ಎಲ್ಲ ಮೆಡಿಸಿನ್ಸು ಇವಾಲ್ವ್ ಆಗಿದೆ. ಹಳೆ ಕಾಲದ ಪದ್ಧತಿ ಇಲ್ಲ. ಎರಡು ಕ್ಲಬ್ ಆಗಿ ಸಾಕಷ್ಟು ಬೇರೆ ಬೇರೆ ಎಲ್ಲ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಜನಕ್ಕೆ ಗೊತ್ತಾಗಿರಲ್ಲ. ಮತ್ತು ಮಿಸ್ಇನ್ಫಾರ್ಮೇಷನ್ಸು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲ್ತ್ಬಿಟ್ಟವರು ಬಂದು ಎಲ್ಲರೂ ತಮ್ಮ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಪುಂಖಾನುಪುಂಖವಾಗಿ ಅವ್ರಿಗೆ ಯಾವುದೂ ಮಾಹಿತಿ ಇರಲ್ಲ. ಇದರಲ್ಲಿ ಚೈನಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾರು ನಾವು ಹೆಲ್ತ್ ಎಕ್ಸ್ಪರ್ಟ್, ಹೆಲ್ತ್ ಅಡ್ವೈಸ್, ನಾನು ಆ ಸ್ಪೆಷಲಿಸ್ಟ್, ಅಂದರೆ ನಿಮಗೆ ತೂಕ ಕಡಿಮೆ ಆಗ್ಬೇಕಾ, ಈ ಥರದನ್ನು ಫೇಕ್ ಆಗಿ ಏನೋ ಅವ್ರು ನೋಡೋದಕ್ಕೆ ಸ್ಲಿಮ್ಮು ಟ್ರಿಮ್ ಆಗಿರ್ತಾರೆ, ಒಂದಿಷ್ಟು ಹಾಕ್ಕೊಂಬಂದು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರ್ತಾರೆ. ಜನ ಏನಂದರೆ ಇವರು ಆ ಥರದ್ದು ಫಾಲೋ ಮಾಡೇ ಹೀಗಾಗಿದ್ದಾರೆ ಇವ್ರ ಶರೀರ ಅಂತ. ಶರೀರನ ಬಿಸ್ನೆಸ್ಗೆ ಇಟ್ಟಿರುವಂಥದ್ದು, ಶರೀರನ ಮಿಸ್ಇನ್ಫಾರ್ಮೇಷನ್ಗೆ ಇಟ್ಟಿರುವಂಥದ್ದು. ಹೌದು, ಅದಕ್ಕೆ ಚೈನಾದಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಸರ್. ಈ ಥರ ಅನ್ಕ್ವಾಲಿಫೈಡ್ ಪೀಪಲ್ ಬಂದು ಮಾತಾಡೋದನ್ನ. ಮೆಡಿಕಲಿ ಕ್ವಾಲಿಫೈಡ್ ಆಗಿರೋಂಥವ್ನು ಎನಿ ಡಿಗ್ರಿ ಆಗಿರಲಿ, ಅದು MBBS ಆಗಿರಲಿ, BAMS ಆಗಲಿ, BHMS ಆಗಲಿ, ಈ ಶುಡ್ ಬಿ ಎಕ್ಸ್ಪರ್ಟ್. ಅವ್ರಿಗೆ ನಾಲೆಜ್ ಇರಬೇಕು, ಅವ್ರಿಗೆ ಲೈಸೆನ್ಸ್ ಇರಬೇಕು. ಈಗ ನೀವು ನಮ್ಮನ್ನು ಹೇಳೋದು ನೀವು ಕೇಳ್ಕೊತೀರಿ, ನಮ್ಮ ಕ್ಲಿನಿಕ್ಗೆ ಒಂದು ತಿಂಗಳು ಕೆಲಸ ಮಾಡಿದ್ರೆ ನಿಮಗೂ ಗೊತ್ತಾಗ್ಬಿಡುತ್ತೆ. ಹಂಗೆ ಅಂದ್ಕೊಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ? ಆಗಲ್ಲ. ಆ ಥರ ಆಗಲ್ಲ. ಆ ಥರ ಮಾಡೋಕ್ಕೆ ಕಾಂಪೌಂಡ್ರಾಗ ಒಂದು ಸೇರ್ಕೊಂಡ್ಬಿಡೋದು, 2 ತಿಂಗಳು ಕಲ್ತ್ಬಿಟ್ಟು ನಾನು ಒಂದು ಕ್ಲಿನಿಕ್ ಇಕ್ಬಿಡೋದು. ಆ ಥರದ ವಿಚಾರವಾಗಿ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ಚೈನಾ ಬ್ಯಾನ್ ಮಾಡಿದೆ. ಈಗ ಭಾಳಷ್ಟು ಜನಕ್ಕೆ ಈ ಕನ್ಫ್ಯೂಷನ್ಸ್ ಇರುತ್ತೆ. ಇಂಟರ್ನೆಟ್ಟು, ಗೂಗಲ್ ನೋಡಿ ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ. ಮತ್ತು ಅದು ತುಂಬ ತೊಂದರೆ ಆಗುತ್ತೆ. ಯಾವನೋ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬಿಟ್ಟು ಆಪ್ರೇಷನ್ ಮಾಡಿದ್ದ. ಹೌದು ಇದೆ. ಎಲ್ಲಿ ಉತ್ತರ ಪ್ರದೇಶದಲ್ಲಿ ನನ್ನ ಹತ್ರ ವಿಡಿಯೋ ಇದೆ. ಅದನ್ನು ನಾನೇ ಒಂದು TV ಡಿಬೇಟ್ಗೆ ಹೋಗಿದ್ದೆ. ಇದೆಲ್ಲ ಉತ್ತರ ಪ್ರದೇಶ, ಬಿಹಾರಲ್ಲಿ ಆಗಕ್ಕೆ ಸಾಧ್ಯ? ಹೌದು. ಇಲ್ಲ, ಇಲ್ಲಿ ಫೇಕ್ ಡಾಕ್ಟರ್ಸ್ ಇದ್ದಾರೆ. ಇಲ್ಲೂ ಇದಾರ? ಹೌದು ಸರ್. ನಾನೇ ಇಬ್ಬರನ್ನ ಜೈಲಿಗೆ ಕಳಿಸಿದ್ದೀನಿ, FIR ಮಾಡಿಸಿದ್ದೀನಿ. ನಿಮ್ಗೆ ತೋರಿಸ್ತೀನಿ, ಇದೆ ನನ್ನ ಹತ್ರ. ಈ ನಕಲಿ ಡಾಕ್ಟರ್ ವಿರುದ್ಧ ಇಡೀ ರಾಜ್ಯಾದ್ಯಂತ ನಾನೇ ಹೋರಾಟ ಮಾಡೋದು. ಸುಮಾರು 350 ಕ್ಲಿನಿಕ್ನ ಕ್ಲೋಸ್ ಮಾಡಿಸಿದ್ದೀನಿ. ವಿತ್ ದಾಖಲೆ ಇದೆ, ನಿಮ್ಗೆ ತೋರಿಸ್ತೀನಿ. ಸೂಪರ್. ಸೊ ಇದು ನಿಮ್ಮ ಒಟ್ಟಾರೆ ಸೆಟಪ್? ಇದು ಸೆಟಪ್. ಸ್ಪೀಕರ್ ಇಟ್ಟಿದ್ರಲ್ಲ, ಯಾಕೆ ಡಾಕ್ಟರ್? ಸ್ಪೀಕರ್ ಏನಂದ್ರೆ ಇಲ್ಲಿ ಹಿಂದೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಪೇಷಂಟ್ಸ್ಗೆ ಒಳ್ಳೆ ಸಾಂಗ್ ಹಾಕ್ತೀರಾ? ಇಲ್ಲ, ಅದಲ್ಲ. ಏನು ಡಾಕ್ಟರ್, TV ಇಟ್ಬಿಟ್ಟಿದ್ರಾ? ಇಲ್ಲಿ TV ಇದೆ. ಬೋರ್ ಆದ್ರೆ ನೋಡೋಕ್ಕೆ? ಇಲ್ಲ, ಆರ್ಗನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ಮಾಡೋದಕ್ಕೆ, ಆಮೇಲೆ ನಾವು ಮಾಡಿರೋ ಕೆಲಸದ ಬಗ್ಗೆ ಜನಕ್ಕೆ ತಿಳಿಸೋದಕ್ಕೆ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಜನರಿಗೆ ಅವೇರ್ನೆಸ್ಗೆ. ಹೌದು. ಸೇವೆಯೇ ಜೀವನ ಧರ್ಮ ಅಂತ ನಮ್ಮ ಡಾಕ್ಟರ್ ಬರ್ಕೊಂಡಿದ್ದಾರೆ. ಇದರಲ್ಲಿ ಏನೋ TVಯಲ್ಲಿ ಈಗ ನಾವೇನೇನು ಕೆಲಸ ಮಾಡಿದ್ದೀವಿ ಆರ್ಗನ್ ಡೊನೇಷನ್ ಬಗ್ಗೆ, ಇದೇನಿದೆ ಇದರಲ್ಲೇನೆ, ಇದ್ರ ಒಳಗಡೆ ಟೇಬಲ್ಸ್ ಇದೆ. ಇವೆಲ್ಲ ಟೇಬಲ್ಸನ್ನು ನಾವು ಸೆಟಪ್ ಮಾಡೋವಂಥದ್ದು. ಫೋಲ್ಡಬಲ್. ಈಗ ನಮ್ಮ ಊರಿಗೆ ಬರ್ತೀರಾ? ನಿಮ್ಮ ಹತ್ರ ಬರ್ತೀವಿ. ಕನಕಪುರಕ್ಕೆ ಬರ್ತೀರಾ? ಹೌದು. ಬಂದು ಈ ಸೆಟಪ್ ತೆಗಿತೀರಾ? ಹೌದು. ಹಿಂಗೆ ತಗೊಂಡು ಕ್ಲಿನಿಕ್ ಓಪನ್, ಇಲ್ಲಿ ಒಂದು ಟೇಬಲ್ ಓಪನ್, ಕ್ಲಿನಿಕ್ ಓಪನ್, ಟೇಬಲ್ ಕ್ಲೋಸ್, ಕ್ಲಿನಿಕ್ ಕ್ಲೋಸ್. ಈ ಥರದ್ದು ಒಂದು ಚೇರ್ ಇದೆ, ಇದು ಫೋಲ್ಡಿಂಗ್. ಇದು ಡೈರೆಕ್ಟರ್ ಚೇರು. ಈ ಥರದ್ದು. ಇದು ಮುಂದೆ ಹಾಕಿ ಈ ಥರ ಕುತ್ಕೊಂಡು ಚೆಕ್ ಮಾಡೋವಂಥದ್ದು. ಬನ್ನಿ ಕೂತ್ಕೊಳ್ಳಿ. ಸೊ ನೀವೆಲ್ಲೋ ಕೂತ್ಕೋತೀರ, ಅದೇ ಕ್ಲಿನಿಕ್ಕು ಇದು? ಹೌದು, ಎಲ್ಲ ಹೋಗಿ ಕೂತ್ಕೋತೀವಿ, ಅದೇ ಕ್ಲಿನಿಕ್ಕು. ಇದೇ ಸೆಟಪ್ ಇರೋಂಥದ್ದು. ಒಳಗಡೆ ಎಲ್ಲ BP ಪಟಾಸೋದು ಇದೆ, ಎಲ್ಲ ತೊಗೊಂಡು ಇಟ್ಕೊಂಡು ಜನ ಕನಿಷ್ಠ ನಾವು ಹೋದರೆ ಒಂದು ಕ್ಯಾಂಪಿಗೆ 15ರಿಂದ 20 ಪೇಷಂಟ್ನ ನೋಡ್ತೀವಿ ಮಿನಿಮಮ್. ನಾವು ಒಬ್ಬೊಬ್ಬರ ಮನೆಗೆ ಎಲ್ಲೂ ಹೋಗಿ ನೋಡಲ್ಲ. ಯಾರಾದರೂ ಕ್ಯಾಂಪ್ ಆರ್ಗನೈಸ್ ಮಾಡಿ ಇಂಥಲ್ಲಿ ಇದೆ ಅಂತ ಬನ್ನಿ ಅಂದರೆ ಮಾಡ್ತೀವಿ ಅಷ್ಟೇ. ಈಗ 900 ಕ್ಯಾಂಪ್ ಆಗಿದೆ. 1,20,000 ಜನಕ್ಕೆ ಟ್ರೀಟ್ ಮಾಡಿದ್ವಿ ಅಕ್ರಾಸ್ ಬೆಂಗಳೂರು, ಅರ್ಬನ್ನು, ರೂರಲ್ಲು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಮಾಡಿದ್ವಿ. ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ, ಈಗ ನನಗೊಂದು ಪ್ಯಾಷನ್ ಸರ್. ಜನಕ್ಕೆ ಬೇಸಿಕ್ ಹೆಲ್ತ್ ಕೇರ್ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನನಗೊಂದು ಇದು ಗುರಿ, ಇದೊಂದು
ಏನಾದರೂ ಒಂದು ಮಾಡಬೇಕು ಅಂತ ಅನ್ನೋದ್ರಿಂದ ಶುರು ಮಾಡಿದ್ದೀನಿ ನಾನು. ಬಟ್ ನೋಡಿ, ತುಂಬ ಹೇಳ್ತಾರೆ ಇವತ್ತು ಡಾಕ್ಟರ್ಗಳು ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ, ವೈದ್ಯಕೀಯ ವೃತ್ತಿ ಅದೊಂದು ವ್ಯವಹಾರ ಆಗಿದೆ ಅಂತೆಲ್ಲ ಮಾತಾಡ್ತಾರಲ್ಲ. ಆದರೆ ನೀವು ದುಡ್ಡು ಮಾಡ್ಬೋದಿತ್ತಲ್ಲ? ಅಲ್ಲ, ದುಡ್ಡು ಮಾಡ್ಬೋದಾಗಿತ್ತು, ಬಟ್ ನಾನು ಆರ್ಥಿಕವಾಗಿ ನಮಗೇನು ತೊಂದರೆ ಇರಲಿಲ್ಲ. ನಾನು ಬೈ ಬರ್ತ್ ಲ್ಯಾಂಡ್ ಲಾರ್ಡ್ಸು. ನಮ್ಮದು 70 ಎಕರೆ ಜಮೀನಿದೆ, ಒಂದು 50 ಎಕರೆ 50 ಎಕರೆ ಶುಗರ್ ಕೇನ್ ಇದೆ, ಒಂದು 20 ಎಕರೆ ಗ್ರೇಪ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ರೀತಿಯಿಂದ ಏನೂ ತೊಂದರೆ ಇಲ್ಲ. ಮೊದಲೆಲ್ಲ ನಮ್ಮದು 70 ಎಕರೆ ಜಮೀನಿದ್ರು 70,000 ಬರ್ತಾ ಇರಲಿಲ್ಲ. ಹಾಂ, ಇತ್ತೀಚೆಗೆ ಇರಿಗೇಷನ್ ಆಗಿ ನೀರಾವರಿ ಬಂದು ಹೆಲ್ಪ್ ಆಗ್ತಾ ಇದೆ. ಅದು ಕೃಷ್ಣ ನದಿದ? ಇಲ್ಲ, ನಮಗೆ ಎಂ ಬಿ ಪಾಟೀಲ್ರು ನೀರಾವರಿ ಯೋಜನೆ ಮಾಡಿದ್ದಕ್ಕೆ ಕೆರೆಗೆ ನೀರು ತುಂಬಿಸೋ ಕಾರ್ಯ ಮಾಡೋದ್ರಿಂದ ನಮಗೆಲ್ಲ ಬೋರ್ವೆಲ್ಗೆ ನೀರು, ಕೆರೆ ನೀರು ಇದೆಲ್ಲ ಹೆಲ್ಪ್ ಆಗಿದೆ. ಈ ಕಾರಣದಿಂದ ಸಾಕಷ್ಟು ಇನ್ಕಮ್ ಆಗಿದೆ. ಮೊದಲೆಲ್ಲ ಇರಲಿಲ್ಲ. ಎಷ್ಟು ನಿಮ್ಮ ಇನ್ಕಮ್ 70 ಎಕರೆ? ಸುಮಾರು ಇವಾಗ ಒಂದು 35-40 ಲಕ್ಷ ಬರುತ್ತೆ ವರ್ಷಕ್ಕೆ. ಸೊ ನೀವು ಈ ಡಾಕ್ಟರ್ ಪ್ರೊಫೆಷನ್ ಮೇಲೆ ನಂಬ್ಕೊಂಡಿಲ್ಲ? ಇಲ್ಲ, ಇದನ್ನೂ ಇದೆ. ಯಾಕಂದರೆ ನಾನು ಅದು ನಮ್ಮ ತಂದೆ ತಾಯಿ ಪ್ರಾಪರ್ಟಿ, ಅದು ನನ್ನ ಪ್ರಾಪರ್ಟಿ ಅಲ್ಲ. ನಮ್ಮ ತಾತ ಗಳಿಸಿದ್ದು ನಮ್ಮ ಅಪ್ಪನಿಗೆ ಬಂತು, ನಮ್ಮ ಅಪ್ಪನ ನಮಗೆ ಬಂತು ಹೊರತಾಗಿ ಅದ್ರದ್ದೇನು ನಾನೇನು ಯೂಸ್ ಮಾಡ್ತಾ ಇಲ್ಲ. ಏನಂದರೆ ನಾನು ನನ್ನ ದುಡಿಮೆಯಲ್ಲಿ ಇರುವಂಥ ದುಡ್ಡನ್ನು ಮಾಡ್ತಾರಂಥದ್ದು ಅದನ್ನು. ಮತ್ತು ಈಗ ಏನಂದರೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಇದೆ. ಏನು ಇದರಿಂದ ಏನಂದರೆ ಈ ಸ್ಟ್ರೆಸ್, ಒತ್ತಡ ಜೀವನದಲ್ಲಿ ಏನೋ ಓಡ್ಕೊಂಡು ಹೋಗ್ತಾ ಇಲ್ಲ ನಾನು. ಅಯ್ಯೋ ಅದು ಮಾಡಬೇಕು, ಇದು ಮಾಡಬೇಕು. ನಂದು ಹಳೆ ಕಾರ್ ಇದೆ, ಇದೊಂದಿದೆ, ಇನ್ನೊಂದು ಕಾರ್ ಇದೆ. ಒಂದು ಹಳೆ ಕಾರ್ 17 ವರ್ಷದ ಕಾರ್ ಇದೆ. ಅದೇ ಕಾರಲ್ಲೇ ಓಡಾಡ್ತಾರಂತ. ಇದೊಂದು ಈ ಡಾಕ್ಟರ್ ಆನ್ ವೀಲ್ಸನ್ನು ಓಡಾಡಿಸ್ತಾರಂಥದ್ದು. ನಮಗೇನು ಲಕ್ಸುರಿಯಸ್ ಲೈಫು, ದೊಡ್ಡ ಮನೆ, ಕಾರು, ಬಂಗ್ಲೆ ಈ ಥರದ್ದು ಯಾವುದೂ ಆಸೆ ಇಲ್ಲ. ನ್ಯಾಚುರಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಹಾಗೇ ಇರಬೇಕು ಅನ್ನೋಂಥದ್ದು ನನ್ನ ಕಲ್ಪನೆ. ಹೆಲ್ತ್ ಕೇರ್ ಅನ್ನೋಂಥದ್ದು ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗಬೇಕದು. ಈ ದೇಶ ಅಂತಲ್ಲ, ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 50 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸರ್ವಿಸಸ್ ಕೊಡ್ತಾರೆ. ನಿಮಗೆ ಗೊತ್ತಿದೆ, ರೈಟ್ ಟು ಇನ್ಫಾರ್ಮೇಷನ್ ಇದೆ, RTI ಇಂಡಿಯಾದಲ್ಲಿ. ಹಾಂ, ರೈಟ್ ಟು ಎಜುಕೇಷನ್ ಇದೆ, RTE ಅಂತ. ರೈಟ್ ಟು ಹೆಲ್ತ್ ಅಂತಿಲ್ಲ. ಹೆಲ್ತ್ ಅನ್ನೋಂಥದ್ದು ಮೂಲಭೂತ ಹಕ್ಕದು. 70 ವರ್ಷ ಆದ್ರೂ ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬರು ಸಿಗಬೇಕಲ್ಲ. ಈ ದೇಶಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು, ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು ನಾವು ದುಡ್ಡು ಕಟ್ತಾ ಇದ್ದೋ ಅಂದಾಗ ನಮಗೆ ಎರಡೇ ಬೇಕಾಗಿರೋದು ಭಾಗ್ಯ. ಒಂದು ಶಿಕ್ಷಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ. ಈ ದೇಶದಲ್ಲಿ ಇಲ್ಲ. ಎಲ್ಲ ಭಾಗ್ಯಗಳಿಗಿಂತ ಈ ಕುಕ್ಕರ್ ಭಾಗ್ಯ, ಈ ನಿಕ್ಕರ್ ಭಾಗ್ಯ, ಈ ಲಿಕ್ಕರ್ ಭಾಗ್ಯ ಅಂತೂ ಕೇಳದಿದ್ರು ಕೊಟ್ಬಿಡ್ತಾರೆ. ಆದರೆ ಇವೆರಡು ಭಾಗ್ಯಗಳು ಬೇಕಾಗಿತ್ತು. ದುರಾದೃಷ್ಟ ಸಿಗ್ತಾ ಇಲ್ಲ. ಈ ರಾಜಸ್ಥಾನದಲ್ಲಿ ಆರೋಗ್ಯ ಹಕ್ಕು ಕಾನೂನನ್ನ ಜಾರಿ ಮಾಡಿಸೋದಕ್ಕೆ ಹೋದಾಗ ನೀವು ಹೇಳಿದ್ರಲ್ಲ ಆವಾಗಲೇ, ಮೆಡಿಕಲ್ ಅನ್ನೋಂಥದ್ದು ಬಿಗ್ ಬಿಸ್ನೆಸ್ ಆಗಿದೆ. ಮತ್ತು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದೇ ಇರುತ್ತೆ ಡಾಕ್ಟರ್ಸ್ಗೆ. ಮೆಡಿಕಲ್ ಅನ್ನೋಂಥ ಒಂದು ಬಿಗ್ ಬಿಸ್ನೆಸ್, ಒಂದು ಬಿಗ್ ಮಾಫಿಯಾನೆ. ಮೆಡಿಕಲ್ ಅನ್ನೋದೇ ಒಂದು ಮಾಫಿಯಾ. ಯಾಕಂದರೆ ನಾನು ಒಬ್ಬ ಡಾಕ್ಟ್ರಾಗೆ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ದೀನಿ ನಾನು. ನಾವು ಕ್ಯಾಂಪ್ಸ್ಗೆಲ್ಲ ಹೋಗ್ತಾ ಇದ್ದಲ್ಲ, ಈ ಕ್ಯಾಂಪ್ ಶುರು ಆಗಿದ್ದೇನೆ ಈ ಥರದನ್ನು. ಈಗ ಬಕ್ರಾ ಪಿಕ್ಕಿಂಗ್ ಅಂತಾರೆ. ಬಕ್ರಾ ಪಿಕ್ಕಿಂಗ್ ಅಂದರೆ ಒಂದು 100 ಪೇಷಂಟ್ಸ್ನ ನೋಡಿದಾಗ ಒಂದಿಷ್ಟು ಸರ್ಜರಿಗೆ ಸಿಗ್ತವೆ ಪೇಷಂಟ್ಸನ್ನು. ಯಾವುದು ಫ್ರೀ ಕ್ಯಾಂಪ್ಗಳಲ್ಲಿ? ಫ್ರೀ ಕ್ಯಾಂಪಲ್ಲಿ ಯಾವುದು ಯಶಸ್ವಿನಿ, ಈ ಜ್ಯೋತಿ ಸಂಜೀವಿನಿ, ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಈ ಥರದ್ದು ಇರುತ್ತಲ್ಲ ಕ್ಯಾಂಪ್ಗಳು. ಹೋದಾಗ ನಾವು 100 ಜನ ಚೆಕ್ ಮಾಡಿದಾಗ ಒಂದು 5ರಿಂದ 10 ಪೇಷಂಟ್ಗಳು ಸಿಗ್ತವೇನೋ ಹರ್ನಿಯಾ ಆಪ್ರೇಷನ್ಸ್ಗೆ, ಬೇರೆ ಬೇರೆದಲ್ಲಿ. ಇನ್ನು ಕೆಲವು ಆಪ್ರೇಷನ್ಗೆ ಅವಶ್ಯಕತೆನೇ ಇರಲ್ಲ, ಅವ್ರನ್ನ ಕರ್ಕೊಂಬಂದು ಆಪ್ರೇಷನ್ ಮಾಡೋವಂಥದ್ದು ಆಗುತ್ತೆ. ನಾನು ಕಣ್ಣಾರೆ ನೋಡಿದ್ದೀನಿ. ನನ್ನ ಹತ್ರ ಒಂದಿಷ್ಟು ವಿಡಿಯೋಸ್ ಇದೆ, ನಾನು ತೋರಿಸ್ತೀನಿ, ನನ್ನ ಲ್ಯಾಪ್ಟಾಪಲ್ಲಿದೆ. ಆವಾಗಲೇ ಯಾವಾಗ 10 ವರ್ಷದ ಹಿಂದೆ ನಾನು ಮಾಡಿರೋಂಥದ್ದು ವಿಡಿಯೋಗಳನ್ನು. ಈ ಥರದ್ದು ಏನಂತಾರೆ, ಇದೊಂದು ಬಿಗ್ ಬಿಸ್ನೆಸ್ ಸರ್. ಇದು ನೆಸೆಸರಿ ಇಲ್ಲ ಅಂದ್ರೂ ನಮ್ಮ ಡಾಕ್ಟ್ರಿಗೆ ಸರ್ಜರಿ ಮಾಡಿರೋಂಥದ್ದು. ಡಾಕ್ಟ್ರಿಗೆ? ನಂದು ಫ್ರೆಂಡ್ ಡಾಕ್ಟ್ರಿಗೇ 3 ಹಾಸ್ಪಿಟ್ಲಿಗೆ ತಿರುಗಾಡಿ ಸುತ್ತಾಡಿ, ಸರ್ ನೆಸೆಸಿಟಿ ಇದೆಯಾ ಸರ್ಜರಿ ಅಂದರೆ ಅವ್ರಿಗೆ ಯುರೋಥ್ರೋಸ್ಕೋಪ್ ಮಾಡಿ ಅದನ್ನು ಸ್ಟೋನನ್ನು ತೆಗಿಬೇಕು. ಸ್ಟೋನ್ ಇದ್ದರೆ ತೆಗಿಬೇಕಲ್ಲ ಅದನ್ನು. ಇಲ್ಲ, ಸ್ಟೋನ್ ಇಲ್ಲ ಅಂದ್ರೂ ಒಳಗಡೆ ಕ್ಯಾಮ್ರಾ ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕಿಲ್ಲ ಸರ್, ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಇದ್ಮೇಲೆ ಅದನ್ನು ಯುರೋಥ್ರೋಸ್ಕೋಪಲ್ಲಿ ಅದನ್ನು ಕ್ಯಾಮ್ರಾ ಬಿಟ್ಟು ಮಾಡಬೇಕಾಗಿರೋಂಥ. ಅದು ಮಾಡಲೇ ಇಲ್ಲ ಅವರು. ನಾವು 3 ಜನ ಡಾಕ್ಟ್ರ್ ಹತ್ರ ಹೋದ್ವಿ, ಬೇರೆ ಬೇರೆ ಬಿಗ್ ಹಾಸ್ಪಿಟ್ಲ್ಗೆ ಹೋದ್ವಿ. ಮೊನ್ನೆ ರೀಸೆಂಟಾಗಿನೇ ಅವರು ಇಲ್ಲ, ಬೇರೆ ಎಲ್ಲಿ ಹೋದ್ರೂ ಇಲ್ಲ, ಏನಾಗೋದಿದೆ ನಿಮ್ಗೆ, ಇನ್ಸೂರೆನ್ಸ್ ಇದೆಯಲ್ಲ, ನಿಮ್ಗೇನು ಖರ್ಚಾಗೋದಿದೆ ದುಡ್ಡು, ಯಾಕೆ ಹಂಗೆ ಮಾಡ್ತೀರಾ ಡಾಕ್ಟ್ರೇ, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತೇವೆ. ಅಲ್ಲ, ಅದು ಬೇಡ ಸರ್, ಕಲ್ಲಿದ್ದರೆ ಮಾತ್ರ ಅದನ್ನು ಯುರೋಥ್ರೋಸ್ಕೋಪನ್ನು ಮಾಡಿ ಟ್ರೀಟ್ಮೆಂಟು ಸರ್ಜರಿ ಮಾಡಬೇಕಾದ ಅವಶ್ಯಕತೆ ಇದೆ. ಆ್ಯಸ್ ಎ ಡಾಕ್ಟ್ರಾಗಿ ಕೇಳ್ತಾ ಇದ್ದೀನಿ ಅಂತ ಅವ್ರು ಕೇಳೋಕ್ಕೆ ತಯಾರಿಲ್ಲ. ಆಮೇಲೆ ಏನು ಮಾಡಿದ್ರು ಅಂದರೆ, ನಿಮ್ಮದು ಸರ್ ಇದು ಇದೆಯಲ್ಲ, ಯಾವುದೋ ಇನ್ಸೂರೆನ್ಸ್ ಇದೆ ಅಂತ ಅಂದು ಮಾಡಿ ಅದನ್ನು ಮತ್ತೆ ನಾವು CT ಸ್ಕ್ಯಾನ್ ಮಾಡಿಸಿದ್ವಿ. CT ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗುತ್ತೆ, ಬಟ್ ಸ್ಕ್ಯಾನಲ್ಲಿ ನಿಮಗೆ ಕಲ್ಲು ಎಲ್ಲಿದೆ ಎಕ್ಸಾಕ್ಟಾಗಿ, ಎಷ್ಟು ಸೈಜ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಅದನ್ನು 6,000 ಕೊಟ್ಟು ಮಾಡಿಸಿದ್ವಿ. ಆವಾಗಲೂ ಇಲ್ಲ ಅಂತ ಬಂತು. ಸರ್ ಆವಾಗಲೂ ಇಲ್ಲ ಅಂತ ಬಂದಿದೆಯಲ್ಲ, ಮತ್ತು ಯಾಕೆ ಮಾಡ್ತೀರಾ ಸರ್ ಅಂತ ನಾನು ಕೇಳಿದೆ. ಅದಕ್ಕೆ ಉತ್ತರನೇ ಇಲ್ಲ. ಏನಕ್ಕೆ, ಅವರು ಒಂದು ಸ್ಟಂಟ್ ಹಾಕಿದ್ರು. ಅದನ್ನು ಆ ಸ್ಟಂಟ್ ತೆಗಿಬೇಕು, ಸ್ಟಂಟ್ ಸುಮ್ಮನೆ ತೆಗಿಬೇಕಾಗಿರೋಂಥದ್ದು, ಅದಕ್ಕೇನು ದುಡ್ಡು ಖರ್ಚಾಗ್ತಾ ಇರಲಿಲ್ಲ. ಆದರೆ ಇವರು ಅದಕ್ಕೋಸ್ಕರನೇ ಆ ಯುರೋಥ್ರೋಸ್ಕೋಪನ್ನು ಕ್ಯಾಮ್ರಾನ ಒಳಗಡೆ ಬಿಟ್ಟು ಏನೂ ಇಲ್ಲ ಅಂತ ವಾಪಸ್ ಬಂದಿರೋಂಥದ್ದು. ಇದು ಮಾಡಿರೋಂಥದ್ದು ಕಣ್ಣು ಮುಂದಿನ ಆಗಿರೋಂಥದ್ದು. ಬಟ್ ಅದಕ್ಕೆ ಬಿಲ್ ಮಾಡಿರ್ತಾರೆ. ಬಿಲ್ಲು ಸರ್ 1,70,000. ಕ್ಯಾಮ್ರಾ ಒಳಗೋಗಿ ಏನೂ ಇಲ್ಲ ಅಂತ ಹೇಳಿ ಬರೋಕ್ಕೆ. ಹಾಂ, ಇದು ಕಣ್ಣಾರೆ ನಡೆದಿರೋಂಥದ್ದು. ಹಾಸ್ಪಿಟ್ಲ್, ಯಾವ ಹಾಸ್ಪಿಟ್ಲ್ ಹೆಸರು ಹೇಳೋದೂ ಬೇಡ ಅನಿಸುತ್ತೆ. ಈ ಥರ ಹಾಸ್ಪಿಟ್ಲ್, ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದೆ. ದೊಡ್ಡ ಆಸ್ಪತ್ರೆ? ದೊಡ್ಡ ಆಸ್ಪತ್ರೆನೇ, ಪ್ರೈವೇಟ್ ಹಾಸ್ಪಿಟ್ಲು.
ಮತ್ತು ಇನ್ನೊಂದು ಪ್ರೈವೇಟ್ ಚಿಕ್ಕ ಹಾಸ್ಪಿಟ್ಲ್ ಇತ್ತು, ಅಲ್ಲಿಗೆ ಹೋಗಿದ್ವಿ ಫಸ್ಟ್ ನಾವು. ಅಲ್ಲಿ ಹೋದ್ಮೇಲೆ ಮತ್ತೆ ಎರಡನ್ನು ನೋಡಿ ಡಾಕ್ಟ್ರಾಗಿ ನಾನೇ ಹೋಗಿ ಅಬ್ಸರ್ವ್ ಮಾಡಿದಾಗಲೇ ನಮಗೆ ಗೊತ್ತಾಯಿತು ಏನು ನೆಸೆಸಿಟಿ ಇದೆ, ಏನಿದೆ. ನಾವು ಕೇಳ್ತೀವಲ್ಲ ಏನಿದೆ, ಅವಶ್ಯಕತೆ ಇದೆಯಾ, ಇಲ್ಲವೇ ಇಲ್ಲ. ಏನಂದರೆ ಒಂಥರ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅವ್ನು ಡಾಕ್ಟ್ರ್ ಅಂದರೆ. ಈಗ ನಿಮ್ಗೆ ಗೊತ್ತಿದೆ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಡಾಕ್ಟರ್ಸು ಹಿಂಗೆ ಕೋಟಿಗೆ ಟೈಗೆ ಹಾಕ್ಕೊಂಡು ಹಾಸ್ಪಿಟ್ಲಲ್ಲಿ ಸಂಬಳಕ್ಕೆ ಹೋಗ್ತಾರೆ. ಒಂದು 3 ರಿಂದ 5 ಲಕ್ಷ ಸಂಬಳ ಇರುತ್ತೆ ಮ್ಯಾಕ್ಸಿಮಮ್, ಅಷ್ಟೆಲ್ಲ ಇರುತ್ತೆ ಒಬ್ಬರಿಗೆ. ಹೌದು ಸರ್. ಅವ್ರ ಕ್ವಾಲಿಫಿಕೇಷನ್ ತಕ್ಕಂತೆ ಅವ್ರದ್ದು ಇದಕ್ಕಿರುತ್ತೆ, 3 ಲಕ್ಷದಿಂದ 5 ಲಕ್ಷ ಇರುತ್ತೆ ಮಿನಿಮಮ್ ಸರ್. ಅದೇನು ದೊಡ್ಡದೇ ಅಂತಲ್ಲ. ಈಗ ಅವರು ಎಷ್ಟು ಕೆಲಸ ಮಾಡ್ತಾರೆ ಸರ್, ಬೆಳಗ್ಗೆ 8 ರಿಂದ ರಾತ್ರಿ 8 ಅಥವಾ 24 ಅವರು ಕೆಲಸ ಮಾಡ್ಬೇಕು ಅವರು. ಆದರೆ ಇದಿಲ್ಲ ಡಾಕ್ಟ್ರಿಗೆ. ಈಗ ಬಿಲ್ 1 ಲಕ್ಷ ಆದರೆ ಡಾಕ್ಟ್ರಿಗೆ ಒಂದು 5% ಅಥವಾ 8% ಅಷ್ಟೇ ಕೊಡ್ತಾರೆ ಅವರು. ಇನ್ನು ಉಳಿದದ್ದು ಎಲ್ಲನೂ ಈ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಅದ್ರ ಮ್ಯಾನೇಜ್ಮೆಂಟ್ ಇರ್ತಾರೆ. ಯಾರೋ US UK ಯಾರೋ ದುಬೈ ಇನ್ವೆಸ್ಟರ್ಸೋ ಯಾರೋ MBAದವ್ರು ಕೊಡಿಸಿರ್ತಾರೆ. ಲಕ್ಷ ಬಿಲ್ ಆದರೆ ಡಾಕ್ಟ್ರಿಗೆ ಬರಲ್ಲ ಅದು ದುಡ್ಡು, ಡಾಕ್ಟ್ರಿಗೆ ಸಂಬಳ ಮಾತ್ರ. ಇದು ದುರಾದೃಷ್ಟ. ಈ ಥರದ್ದು ಭಾಳಷ್ಟು ಆಗ್ತಾ ಇದೆ ಸರ್. ನಾನು ಹೇಳ್ತಾರಂಥದ್ದು ಇಡೀ ಒಂದು ನೆಕ್ಸಸ್ ಇದೆ ಇದು. ಇನ್ನು ಡಾಕ್ಟ್ರ್ ಆದರೂ ಏನೋ ಇಲ್ಲೇನು ಡಾಕ್ಟ್ರ್ ಅಂದರೆ ಫ್ರೀಯಾಗಿ ನೋಡ್ತಾರೆ, ಕಡಿಮೆ ಮಾಡ್ತಾರೆ, ಅದು ಯಾವುದೂ ಇಲ್ಲವೇ ಇಲ್ಲ ಸರ್. ಇಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ ಹೋದ್ರೆ ಅಲ್ಲಿ ಏನು ನಾನು ಮಾತಾಡ್ತಾರೆ ಸರ್ ಯಾರಾದರೂ? ಅಲ್ಲಿ ಹೋದ ತಕ್ಷಣ ಡಾಕ್ಟ್ರ್ ಅಂತ ಆಯಿತು ಸರ್ ಡಾಕ್ಟ್ರ್ ಅಂದರೆ ಅಲ್ಲಿ ಬಿಲ್ ಕಟ್ಟಿ ಪೇಮೆಂಟ್ ಮಾಡಿ ಹೋಗಿ ಅಂತ ಅಷ್ಟೇ ಇರುತ್ತೆ ಹೊರತಾಗಿ. ಇವನ್ ಆ ಡಾಕ್ಟ್ರನ್ನ ಕೇಳ್ತಾ ಇದ್ದೆ ನಾನು, ಕೇಳಿದೆ ಪದೇ ಪ್ರಶ್ನೆ ಮಾಡಿದೆ, ಸರ್ ನೆಸೆಸಿಟಿನೇ ಇಲ್ಲಲ್ಲ ಸರ್ ಅಂತ. ಅವನು ಮಾಡಬಾರ್ದು ಅಂತ ಅಂತಾನೇ ಇಲ್ಲ ಅವನು. ನಿಜವಾಗ್ಲೂ ಬೇಜಾರು ಹೋಗ್ಬಿಡ್ತು. ಏನು ಮಾಡೋದು, ಯಾರ ಹತ್ರ ಹೋಗ್ಬೇಕು? ಒಂದು ಡಾಕ್ಟ್ರ್ ಹತ್ರ ಹೋದ್ವಿ, ಒಂದು ಒಪಿನಿಯನ್, ಇನ್ನೊಂದು ಡಾಕ್ಟ್ರ್ ಹತ್ರ ಇನ್ನೊಂದು ಒಪಿನಿಯನ್. ಯಾರು ಪರ್ಫೆಕ್ಟಾಗಿ ಒಪಿನಿಯನ್ ಕೊಡೋದೇ ಇಲ್ಲ. ಅವಾಗ ಏನಾಗುತ್ತೆ, ನನಗೆ ಗೊತ್ತಿದೆ ಏನೂ ಆಗಲ್ಲ ಅಂತ ಗೊತ್ತಿದ್ದವನಿಗೆ, ಎಲ್ಲ ಎಜುಕೇಟೆಡ್ ಇರೋನು, ಜ್ಞಾನ ಇರೋನು, ಡಾಕ್ಟ್ರ್ ಆಗಿರೋನಿಗೆ ಈ ಥರ ಪರಿಸ್ಥಿತಿ ಆದರೆ ಜನರಿಗೆ ಎಷ್ಟಾಗುತ್ತೆ? ಜನರಿಗಂತೂ ಹೆದರಿಸಿಬಿಡ್ತಾರೆ. ಇಲ್ಲ ಇವತ್ತು ಅಡ್ಮಿಟ್ ಮಾಡಬೇಕು, ಮಾಡದೇ ಇದ್ರೆ ಸತ್ತೋಗ್ಬಿಡ್ತಾರೆ, ಅಥವಾ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿದರೆ ಹೆಂಗಾಗ್ಬಿಡುತ್ತೆ ಹೇಳಿ ಅವ್ರಿಗೆ? ಇವಾಗ ಅಡ್ಮಿಟ್ಮೆಂಟ್ ಮಾಡ್ಕೊಳ್ಳಿ, ಏನು ಇನ್ಶೂರೆನ್ಸ್ ಇದೆಯಾ, ಮಲ್ಕೊಂಬಿಡಿ. ಇನ್ಶೂರೆನ್ಸ್ ಇದ್ದರೆ ಬೇರೆ ಒಂದು ಸ್ಕೀಮ್. ಈ ಹೆಲ್ತ್ ಇನ್ಶೂರೆನ್ಸ್ ಇದೆ ಒಂದು ಸ್ಕೀಮಿಗೆ ಒಂದು ಸ್ಕ್ಯಾಮ್. ಅದು ಹೆಲ್ತ್ ಇನ್ಶೂರೆನ್ಸ್ ಸ್ಕ್ಯಾಮಾ? ಹೌದು ಸರ್. ಏನು ಸ್ಕ್ಯಾಮ್ ಸರ್? ನಾವು ಕಷ್ಟ ಬಂದಾಗ ಯೂಸ್ ಆಗುತ್ತೆ ಅಂತ ಮಾಡಿಸ್ತೀವಿ. ಈಗ ನೋಡಿ ನಿಮ್ಗೆ ಗೊತ್ತಿದೆ ಥರ್ಡ್ ಪಾರ್ಟಿ. ಈಗ ಅಂದರೆ ಫುಲ್ ಈಗ ನಮ್ಮದು ಕಾರ್ದಿದೆ, ಬಂಪರ್ ಟು ಬಂಪರ್ ಅಂತೀವಿ, ಅದು ಮಾಡಿಸಿರೋದು ಇರುತ್ತೆ. ನಿಮಗೆ ನಿಜವಾಗ್ಲೂ ಎಲ್ಲ ಡಿಸೀಸಸ್ನ ಕವರ್ ಆಗಲ್ಲ, ಕಂಡೀಷನ್ಸ್ ಅಪ್ಲೈ ಅಂತಿರುತ್ತೆ. 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ಒಂದಿಷ್ಟು ಡಿಸೀಸಸ್ನ ಕವರ್ ಆಗುತ್ತೆ, ಇನ್ನೊಂದಿಷ್ಟು ಆಗೋದೇ ಇಲ್ಲ. ಆಮೇಲೆ ಏನಂದರೆ ಈ ಡಿಸ್ಪೋಸಬಲ್ಸ್ ಅಂದರೆ ಯೂಸ್ ಆ್ಯಂಡ್ ಥ್ರೋದನ್ನ ನೀವು ಇವನ್ ಕ್ಯಾಶ್ಲೆಸ್ ಅಂತ ಹೇಳ್ತಾರೆ. ಕಾರ್ಡ್ ಇರುತ್ತಲ್ಲ, ನಮ್ಮ ಕಾರ್ಡ್ ಇದ್ದಾಗ ಯಾವುದೋ ಹಾಸ್ಪಿಟ್ಲ್ಗೆ ಹೋದ್ರೆ ಕ್ಯಾಶ್ಲೆಸ್ ಆಗೋದೇ ಇಲ್ಲ. 15 ರಿಂದ 20 ಸಾವಿರ. ಮತ್ತು ಈ ಕನ್ಸ್ಯೂಮೇಬಲ್ಸ್ ಅಂತಾರೆ, ಕನ್ಸ್ಯೂಮೇಬಲ್ಸ್ ಅಂದರೆ ಸಿರಿಂಜಿಸು, ಗ್ಲೌಸು, ಈ ಥರದ್ದೆಲ್ಲ ಯೂಸ್ ಮಾಡಿವಂತ ಈ ಥರದ್ದನ್ನೇ ಮಾಡ್ತಾರೆ. ಎಲ್ಲ ಡಿಸೀಸಸ್ಸು ಕವರ್ ಆಗೋದೇ ಇಲ್ಲ ಸರ್. ನಿಜವಾಗ್ಲೂ ರೆಗ್ಯುಲರ್ ಆಗಿ ತೊಂದರೆ ಆಗ್ತಲ್ಲ, ಆ ಡಿಸೀಸಸ್ ಎಲ್ಲ ಕವರ್ ಆಗದೇ ಇರೋದು ಕವರ್ ಆಗ್ತವೆ. ಇನ್ಶೂರೆನ್ಸ್ನ ಏನಂದ್ರೆ ನಮಗೆ ಗೊತ್ತಿರಬೇಕು, ಯಾವ ಇನ್ಶೂರೆನ್ಸ್ ಮಾಡಿಸ್ಬೇಕು, ಅದರಲ್ಲಿ ಎಷ್ಟು ಕವರೇಜ್ ಇದೆ, ಅಥವಾ ಕನ್ಸ್ಯೂಮಬಲ್ಸ್ ಕವರ್ ಆಗಿದೆಯಾ ಇಲ್ವಾ, ಅಥವಾ ಬರೀ ಮಾಡರ್ನ್ ಮೆಡಿಸಿನ್ಸ್ ಇದೆಯಾ, ಜೊತೆಲಿ ಆಯುರ್ವೇದಿಕ್ ಮೆಡಿಸಿನ್ಸ್ದು ಕವರ್ ಆಗುತ್ತೆ, ಇನ್ಶೂರೆನ್ಸ್ ಆಗುತ್ತೆ. 15 ರಿಂದ 20 ಸಾವಿರ ಆಯುರ್ವೇದಿಕ್ ಮೆಡಿಸಿನ್ಸ್ದು ಕವರ್ ಆಗುತ್ತೆ. ಆ ಥರದ್ದು ನಾವು ಇನ್ಶೂರೆನ್ಸ್ನ ಟೇಲರ್ ಮಾಡಿ ನಮಗೇನು ಬೇಕೋ ಆ ಥರದ್ದು ಮಾಡಬೇಕು. ಭಾಳ ಜನಕ್ಕೆ ಇನ್ಶೂರೆನ್ಸ್ ಕೊಡಿ ನಮಗೆ ಒಂದು ಅಂತಾರೆ, ನನಗೋ ನನ್ನ ಹೆಂಡ್ತಿನೋ ಮಕ್ಕಳಿಗೋ ಇವ್ರಿಗೆಲ್ಲ ಇನ್ಶೂರೆನ್ಸ್ ಕೊಡಿ ಅಂತ ಅಂತಾರೆ. ಅವ್ರಿಗೆ ಗೊತ್ತಿರೋದಲ್ಲ ಏನು ಕವರ್ ಆಗುತ್ತೆ. ನಮಗೇನಿಲ್ಲ, ಎಲ್ಲೋ ಒಂದಿಷ್ಟು ಫಾರ್ಮ್ ಇರುತ್ತೆ, ಅದಕ್ಕೆ ಸೈನ್ ಮಾಡಂತಾರೆ. 4-5 ಪೇಜ್ಗೆ ನಾವು ಸೈನ್ ಮಾಡಿಬಿಡ್ತೀವಿ, ಓದೋದೇ ಇಲ್ಲ. ಕಂಡೀಷನ್ಸ್ ಏನಿದೆ ಏನಾದರೂ ಓದ್ತೀವ, ಓದೋದೇ ಇಲ್ಲ. ಆಯ್ತು ಬಿಡಿ, ಇನ್ಶೂರೆನ್ಸ್ ಏನೋ ಆದಾಗ ಅನುಕೂಲ ಆಗುತ್ತೆ. ನೀವು ಹೇಳಿದ್ರಲ್ಲ, ಏನೋ ಅನಾಹುತ ಆದಾಗ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾವೇನು ಮಾಡಿಬಿಡ್ತೀವಿ, ಒಂದು ಇನ್ಶೂರೆನ್ಸ್ ಮಾಡಿಸ್ತೀವಿ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದು ತುಂಬ ಕಷ್ಟದ ವಿಚಾರ. ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಆಮೇಲೆ ಇನ್ನೊಂದು ಕೆಲವು ಹಾಸ್ಪಿಟ್ಲ್ ಜೊತೆ ಆ ಇನ್ಶೂರೆನ್ಸು ಟೈಅಪ್ ಆಗಿರಲ್ಲ. ರೀಎಂಬರ್ಸ್ಮೆಂಟ್ ಮಾಡ್ಬೇಕಂದ್ರೆ ತಿಂಗಳಾಂಗಟ್ಲೆ ಅಲಿಬೇಕು. ಇದಕ್ಕೆ ನಿಜವಾಗ್ಲೂ ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಿ ಜನ ಜಾಗೃತರಾಗಬೇಕು. ಈಗ ಏನಾದರೂ ಒಂದು ಪರ್ಚೇಸ್ ಮಾಡ್ತೀವಿ ಅಂದರೆ ಅದು ಗೊತ್ತಿರಬೇಕಲ್ಲ ಅವ್ರಿಗೆ, ಯಾಕೆ ತೊಗೋತಾ ಇದ್ದೀವಿ, ಎಷ್ಟು ಕಾಸ್ಟ್ ಇದೆ. ಆ ಏಜೆಂಟ್ ಇವತ್ತು ಅವ್ನ ಏಜೆಂಟ್ಗೆ ಟಾರ್ಗೆಟ್ ರೀಚ್ ಆಗೋದಕ್ಕೆ ನಮಗೊಂದು ಇನ್ಶೂರೆನ್ಸ್ ಮಾಡಿಸಿ ಹೋಗ್ಬಿಡ್ತಾನೆ. ಆ ಏಜೆಂಟ್ ಫೋನ್ ಮಾಡಿಬಿಟ್ರೆ ಮಾರನೇ ತಿಂಗಳು ಅವ್ನು ಇರೋದೇ ಇಲ್ಲ, ಸರ್ ನಾನು ಆ ಕಂಪ್ನಿ ಬಿಟ್ಬಿಟ್ಟೆ ಅಂತ. ಈಗ ನಾವು ಕಾಂಟ್ಯಾಕ್ಟ್ ಯಾರು ಮಾಡೋದು? ಆ ಟೋಲ್ ಫ್ರೀಗೆ ಫೋನ್ ಮಾಡಿಬಿಟ್ರೆ ಅಷ್ಟಕ್ಕಷ್ಟೇ ಮಾಹಿತಿ ಸಿಗುತ್ತೆ, ಸಂಪೂರ್ಣ ಮಾಹಿತಿ ಸಿಗೋಲ್ಲ. ನೀವೇ ಓದ್ಕೊಳ್ಳಿ ಅಂತಾರೆ ಅವ್ರು. 20 ಪೇಜಿದು ಬುಕ್ ಇರುತ್ತೆ, ಅದು ಇದ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಓದ್ಕೊಂಡು ಜನಕ್ಕಾಗುತ್ತೆ. ಅದು ಪೇಷನ್ಸ್ ಇದೆಯಾ? ಇನ್ಶೂರೆನ್ಸ್ ಮಾಡುವಾಗ ಎಲ್ಲ ಹೇಳ್ತಾರೆ ನೋಡಿ, ಇಡೀ ಫ್ಯಾಮಿಲಿಗೆ ಕವರ್ ಆಗುತ್ತೆ, ಚಿಂತೆನೆ ಮಾಡಬೇಡಿ, ಎಮರ್ಜೆನ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ. ಏನು ಬೇಕಾಗಿದೆ, ನಿಮಗೇನು ಪ್ರಯಾರಿಟಿ ಇದೆ? ಇನ್ಶೂರೆನ್ಸ್ನ 5 ಲಕ್ಷಕ್ಕೆ ಮಾಡಿಸ್ತಾರೆ ಒಬ್ಬೊಬ್ರು. 5 ಲಕ್ಷ 10 ಲಕ್ಷ 20 ಲಕ್ಷ ನೀವು ಎಷ್ಟು ಪ್ರೀಮಿಯಮ್ ಕಟ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದನ್ನು ಬಿಟ್ಟು ಜನಕ್ಕೆ ಗೊತ್ತಿರೋದೇ ಇಲ್ಲ. ವಾಸ್ತವದಲ್ಲಿ ಭಾಳಷ್ಟು ಜನಕ್ಕೆ ಎಮರ್ಜೆನ್ಸಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ನಂದೇ ಒಬ್ಬರು ಫ್ರೆಂಡ್ ಇದ್ದಾರೆ, ಡಾಕ್ಟ್ರು ಯಲಹಂಕದಲ್ಲಿ ಒಬ್ರು ಡಾಕ್ಟ್ರ್ ಇದ್ದಾರೆ, ಮಹಾಮುನಿ ಅಂತ. ಅವ್ರು ಇನ್ಶೂರೆನ್ಸ್ಗೆ ಎಲ್ಲ ಆನ್ ಟೈಮಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇರಲಿಲ್ಲ. ಆಮೇಲೆ ನಾವೇ ಫೋರ್ಸ್ ಮಾಡಿ, ಯಾಕ್ರಿ ಇದು ಈ ರೂಲ್ಸ್ ಎಲ್ಲ ನೀವೆಲ್ಲ ಹೇಳಿದ್ರಿ, ಈ ಥರದ್ದೆಲ್ಲ ಮಾಡಿದ್ರಿ ಅಂತ ಜೋರು ಮಾಡಿ ನಾವು ವಿಡಿಯೋ ಮಾಡ್ತೀವಿ, ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂದಾಗ ಇದನ್ನೋ ಬಿದ್ನೋ ಅಂತ ಕ್ಲೇಮ್ ಮಾಡ್ತಾರೆ. ಈ ಥರದ್ದನ್ನು ಭಾಳಷ್ಟು ನಿಮ್ಗೆಲ್ರಿಗೂ ಗೊತ್ತೇ. ಇಡೀ ಸಮಾಜದಲ್ಲಿ ಏನಾಗಿದೆ ಸರ್, ಎಲ್ಲದಕ್ಕೂ ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್. ಇದು ಎಲ್ರಿಗೂ ಆಗ್ತಾರಂಥದ್ದು. ಜನ ಏನಾಗುತ್ತೆ, ಜನ ಪ್ರಶ್ನೆ ಮಾಡೋದಿಲ್ಲ, ಕೇಳೋದಿಲ್ಲ, ಹೇಳೋದಿಲ್ಲ. ಜನಕ್ಕೆ ಏನಂದರೆ ನಾವು ಒಂದೇನೋ ಮಾಡಿದ್ವಿ ಆಗಲಿ ಬಿಡಿ ಅಂತಾರೆ.
ಈಗ ನಂಬಿಕೆ ಇಡ್ಬೇಕಾ ಸರ್, ಮೂಢನಂಬಿಕೆ ಇಟ್ಕೋಬಾರ್ದು ಅಥವಾ ಅತಿಯಾದ ನಂಬಿಕೆ ಇಟ್ಕೋಬಾರ್ದು. ಒಂದು ವೆರಿಫಿಕೇಷನ್, ಒಂದು ಚೆಕ್ ಆದರೂ ಮಾಡ್ಬೇಕಲ್ಲ ಸರ್, ಅಟ್ಲೀಸ್ಟ್ ಒಂದು ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ಆಮೇಲೆ ಇನ್ಶೂರೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಈಗ ಆಸ್ಪತ್ರೆಗಳನ್ನು ಇದೆಲ್ಲ ಮಾಡಿಸ್ಕೊಳ್ಳಿ ಆ ಥರ ಆಗಿದೆ. ಇನ್ನೊಂದು ಏನಂದರೆ ಇನ್ಸೂರೆನ್ಸಿಗೆ ಈಗ ಒಂದು ಪೇಷಂಟ್ ಬರುತ್ತೆ, 24 ಗಂಟೆ ಅಡ್ಮಿಟ್ ಆದರೆ ಮಾತ್ರ ಇನ್ಸೂರೆನ್ಸ್ ಕ್ಲೇಮ್ ಆಗೋದು ಅಂತ ರೂಲ್ಸ್ ಇದೆ. ಹಾಂ, ರೂಲ್ಸ್ ಇದೆ. ಅದಕ್ಕೆ ಏನು ಮಾಡ್ಬಿಡ್ತಾರೆ, ನಿಮ್ಗೆ OPD ಬೇಸಿಸಲ್ಲಿ ಕನ್ಸಲ್ಟೇಷನ್ ಮಾಡಿ ನಿಮ್ಮನ್ನು 1 ಅವರ್ 2 ಅವರ್ಗೆ ಕಳಿಸೋವಂಥದ್ದು ಏನು ಮಾಡಿಬಿಡ್ತಾರೆ, ಒಂದಿನ ಅಡ್ಮಿಟ್ ಆಗಿಬಿಡಿ 24 ಗಂಟೆ ಮಲಗಿಸ್ಬಿಟ್ಟು ಒಂದು DNS ಒಂದು NS ಅನ್ನು ಹಾಕಿಬಿಟ್ಟು ಡ್ರಾಪ್ ಬಳ್ಕೊಂಡು 24 ಗಂಟೆ ಕಳೆದುಬಿಡ್ತಾರೆ. ಪೇಷಂಟ್ನ ಕಳೆದು ಟ್ರೀಟ್ಮೆಂಟ್ ಹಾಕ್ಬಿಟ್ಟು ಬಿಲ್ಲನ್ನು ಕ್ಲೇಮ್ ಮಾಡ್ತಾರೆ. ಈ ಥರದ್ದು ಭಾಳಷ್ಟು ಇನ್ಸೂರೆನ್ಸ್ಗಳು ಏನು ಮಾಡಿಬಿಟ್ಟಿದೆ, ಅಂಥ ಹಾಸ್ಪಿಟಲ್ನ ಬ್ಲಾಕ್ ಲಿಸ್ಟಿಗೆ ಸೇರಿಸಿದ್ದಾರೆ. ಆಮೇಲೆ ಒಂದು ಈ ದೇವನಹಳ್ಳಿ ಹತ್ರ ಇನ್ಸೂರೆನ್ಸ್ಗೋಸ್ಕರನೇ ಒಂದು ಹಾಸ್ಪಿಟಲ್ ಕಟ್ಟಿದ್ದಾವೆ. ಬಾಬಾ ಇನ್ಶೂರೆನ್ಸ್ ಬೇಕಾಗಿ ಅಯ್ಯೋ, ಎಲ್ಲಿಂದ ಬಿತ್ತು ಸರ್ ಮರದಿಂದ. ಅಯ್ಯೋ ದೇವ್ರೆ, ಇದು ಯಾವ ಥರ ಇದೆ ನೋಡಿ ಸರ್, ಇದು ಹಾಂ ಹಲಸಿನಕಾಯಿ ಬಿದ್ದೋಗ್ಬಿಡ್ತು ಇಂಟ್ರಿ ಮಾಡುವಾಗ. ಈ ಪರಿ ಬೀಳುತ್ತಾ ಅದು? ಹಣ್ಣಾಗಿದೆ ಡಾಕ್ಟ್ರೇ, ಅದಕ್ಕೆ ಬಿದ್ದಿದೆ. ಹೌದಮ್ಮ, ಡಾಕ್ಟ್ರ್ ಮೇಲೆ ಬಿದ್ದುಬಿಡ್ತಿತ್ತು. ಚೆನ್ನಾಗಿದೆ, ಇಲ್ಲಿ ಮನೆ ತೊಗೊಂಡು ಹೋಗೋಣ. ಹಾಂ, ತೊಗೊಂಡೋಗಿ ಡಾಕ್ಟ್ರಿಗೆ. ಇದು ದೇವನಹಳ್ಳಿ ಹತ್ರ ಒಂದು ಹಾಸ್ಪಿಟ್ಲೇ ಮಾಡಿದ್ರು, ಜಸ್ಟ್ ಫಾರ್ ದಿ ಇನ್ಶೂರೆನ್ಸ್ ಶೇಕ್. ಪೇಷಂಟ್ಗಳಿಲ್ಲ, ನಕಲಿ ಪೇಷಂಟ್ಗಳು, ಹಾಸ್ಪಿಟ್ಲು ಅಸಲಿ ಲೈಸೆನ್ಸನ್ನು. ಬರೀ ಪೇಷಂಟ್ಸ್ಗಳಿಗೆ ನಿಮ್ದು ಇನ್ಶೂರೆನ್ಸ್ ಇರುತ್ತೆ, ತುಂಬ ವರ್ಷದಿಂದ ಕ್ಲೇಮ್ ಮಾಡ್ಕೊಂಡಿರಲ್ಲ. ನೀವೇನು ಮಾಡ್ಬಿಡ್ತೀರಾ, ತುಂಬ ವರ್ಷದಿಂದ ಕ್ಲೇಮ್ ಮಾಡ್ಕೊಂಡಿಲ್ಲ ಬಿಡು, ಏನು ಪ್ರಯೋಜನ ಆಗಲಿಲ್ಲ, 4 ವರ್ಷ ಆಯಿತು 5 ವರ್ಷ ಆಯಿತು ಕಟ್ತಾನೆ ಇದ್ದೀವಿ, ಪ್ರತಿ ವರ್ಷ 25,000 ಇದು ಮಾಡ್ತಾಯಿದ್ವಿ. ಅವ್ರೇನು ಮಾಡೋರು ಅಂದರೆ ಆ ಇನ್ಶೂರೆನ್ಸ್ ಕಂಪನಿಯವರು ಹಾಸ್ಪಿಟ್ಲ್ಗೆ ಹೋಗೋದು, 2 ದಿನ ಮಲಗಿಸ್ಕೊಂಡು ಅದು ಹಾಕಿದೆ, ಈ ಡ್ರಿಪ್ಸ್ ಹಾಕಿದೆ, ಇದು ಇಂಜೆಕ್ಷನ್ಸ್ ಹಾಕಿದೆ ಅಥವಾ ಒಂದು ಡಯಾಗ್ನೋಸ್ ಮಾಡಿ ಎಲ್ಲ ಗೀಸಿಟ್ ಬರೆದು ಕ್ಲೇಮ್ ಮಾಡ್ಕೊಳ್ಳೋದು. ಇಡೀ ಫೇಕ್ ಹಾಸ್ಪಿಟ್ಲ್, ಪೇಷಂಟ್ಸು ಫೇಕು, ಹಾಸ್ಪಿಟ್ಲು ಫೇಕು. ಬರೀ ಇದು ಇನ್ಶೂರೆನ್ಸ್ಗೋಸ್ಕರ ಅದನ್ನು ಬ್ಲಾಕ್ ಮಾಡಿದ್ರೆ, ಹಾಸ್ಪಿಟಲ್ನ ಅದನ್ನು ಕೇಸ್ ಆಯಿತು, ಕ್ರಿಮಿನಲ್ ಕೇಸ್ ಆಯಿತು, ಎಲ್ಲ ಆಯಿತು. ಈ ಥರದ್ದನ್ನು ಹಾಸ್ಪಿಟ್ಲ್ಗಳನ್ನ ಸಾಕಷ್ಟು ಇದರಲ್ಲೇ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳು ಇದ್ದಾವೆ, ಅವೆಲ್ಲ ಬ್ಲಾಕ್ ಲಿಸ್ಟಿಗೆ ಸೇರಿಸಿದ್ದಾವೆ. ಬ್ಲಾಕ್ ಲಿಸ್ಟ್ ಹಾಸ್ಪಿಟ್ಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ಗಳು ಬ್ಲಾಕ್ ಲಿಸ್ಟಿಗೆ ಸೇರಿದ್ದಾವೆ. ಡಾಕ್ಟ್ರಸು ಮಾಡ್ತಾರೆ, ನಿಜವಾಗ್ಲೇ ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು, ಗೊತ್ತಿರೋನು, ಓದಿರೋನು, ತಿಳ್ಕೊಂಡಿರೋನು, ಮಾನ ಮರ್ಯಾದೆ ಇರೋನು ಡಾಕ್ಟ್ರ್ ಅಂತ ಕೆಲಸ ಮಾಡಲ್ಲ. ಭಾಳ ಜನ ಏನು ಮಾಡ್ಬಿಡ್ತಾರೆ, ದುಡ್ಡಿನ ಆಸೆಗೆ, ದುರಾಸೆಗೆ ನಾವು ದೊಡ್ಡದಾಗಿ 2 ಕೋಟಿ ಬಿಲ್ಡಿಂಗ್ ಕಟ್ಟಿದ್ದೀವಿ ಅನ್ನೋದಕ್ಕೆ ಈ ಥರದ್ದನ್ನೆಲ್ಲ ಮಾಡ್ತಾರೆ. ಜನ ಅವೇರ್ ಆಗಬೇಕಾಗಿದ್ದು, ಜನಕ್ಕೂ ಜವಾಬ್ದಾರಿ ಇದೆ. ಜನಕ್ಕೆ ಯಾವ್ದು ಸತ್ಯ, ಯಾವ್ದು ತಪ್ಪು, ಯಾವ್ದು ಸರಿ, ಅಸಲಿನ ಡಾಕ್ಟ್ರು ನಕಲಿನ ಅನ್ನೋದು ಚೆಕ್ ಮಾಡಬೇಕಾದ್ರೆ ಜನರ ಜವಾಬ್ದಾರಿ ಅಲ್ವಾ. ಜನ ನೋಡಬೇಕಲ್ಲ, ಬಿಫೋರ್ ಎಲ್ಲಾದರೂ ಹೋಗ್ಬೇಕಾದಾಗ ಜನ ಗೊತ್ತೇ ಇಲ್ಲ. ಯಾವನೋ ಈಗ ಅಸಲಿ ಡಾಕ್ಟ್ರಿಗೂ ನಕಲಿ ಡಾಕ್ಟ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ನಕಲಿ ಡಾಕ್ಟ್ರಿಗೆ ಅವನು ತುಂಬ ಸ್ವೀಟಾಗಿ ಮಾತಾಡ್ತಾನೆ, ಅವನು ಒಂದು 50 ರೂಪಾಯಿನೋ 100 ರೂಪಾಯಿ ಕೊಟ್ಟರೆ ಅವನು ನೋಡ್ತಾನೆ, ಅವನ ಜೊತೆ ಕ್ಯೂ ಇರುತ್ತೆ, ನಿಮ್ಮಮ್ಮ ಚೆನ್ನಾಗಿದ್ದಾರೆ, ನಿಮ್ಮ ತಂಗಿ ಚೆನ್ನಾಗಿದ್ದಾರೆ, ಈ ಥರ ಸ್ವೀಟ್ ಮಾತಾಡ್ತಾನೆ. ಅಸಲಿ ಡಾಕ್ಟ್ರ್ ಏನಾಗುತ್ತೆ, ಒಂದಿಷ್ಟು ಫೀಸ್ ಹೈ ಇರುತ್ತೆ. ಅದು ನಕಲಿ ಡಾಕ್ಟ್ರದು. ಹಾಂ, ಇಲ್ಲ, ನಕಲಿ ಡಾಕ್ಟ್ರ್ ಕಡಿಮೆ ಇರುತ್ತೆ ಫೀಸು, ನಕಲಿ ಡಾಕ್ಟ್ರ್ ಕಮ್ಮಿ ಇರುತ್ತೆ. ಹೌದಾ, 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ಈ ತಾವರೆಕೆರೆ ರೋಡಲ್ಲಿ ನಕಲಿ ಡಾಕ್ಟ್ರು ಸುಮಾರು 6 ಕ್ಲಿನಿಕ್ ಇದಾವೆ ಅಂತ ನನಗೊಬ್ಬ ಫೋನ್ ಮಾಡಿದ್ರು ಡಾಕ್ಟ್ರ್. ಆದರೆ ಅವ್ರು MBBS ಮಾಡಿಲ್ವಾ? MBBS ಅಲ್ಲ, SLCನೋ PUC ಯಾವಾಗಲೂ ಹೇಳಿದ್ರಲ್ಲ, ಕಂಪೌಂಡ್ರಾಗೋ ಈಗ ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡ್ಕೊಂಡಿರೋಂಥವ್ರು, ಅಲ್ಲಿ ನಿಜವಾಗ್ಲೂ ಕ್ವಾಲಿಫೈಡ್ ಇರೋಂಥ ಡಾಕ್ಟರ್ಸ್, ನನ್ನ ಫ್ರೆಂಡ್ಸು MBBS ಡಾಕ್ಟರ್ಸು, BMS ಡಾಕ್ಟರ್ಸು ಅಲ್ಲೆಲ್ಲ ಇದ್ದಾರೆ. ಅವ್ರು ಹೇಳ್ತಾರೆ, ನಮಗಿಂತ ಸೂಪರಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಗುರು ಅವನು. ಅವನು 50-100 ತೊಗೋತಾನೆ, ನಾವು 150 200 ರೂಪಾಯಿ ಅಂದ ತಕ್ಷಣ ಯಾರೂ ಬರೋದೇ ಇಲ್ಲ, ಎಲ್ಲ ಅವನ ಹತ್ರ ಹೋಗ್ತಾರೆ, ಎಲ್ಲ ಅವನ ಹತ್ರನೇ ಹೋಗ್ತಾರೆ. ಅವರು ನಿಜವಾಗ್ಲೂ ಅಸಲಿ ಡಾಕ್ಟರ್ಸ್ ಅಲ್ಲಿ ತಾವರೆಕೆರೆ ರೋಡಲ್ಲಿ ಅಸಲಿ ಡಾಕ್ಟರ್ಸ್ ಹೆದರೋದಲ್ಲಿ ಏನಕ್ಕೆ, ಅವ್ನು ನಕಲಿ ಡಾಕ್ಟ್ರು ಅಲ್ಲಿ ಯಾರೋ ಲೋಕಲ್ ಪುಡಾರಿನೋ MLAನೋ MPದೋ ಲಿಂಕ್ ಇದೆ, ಅವ್ನು ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡ್ತಾನೆ. ಅದಕ್ಕಾಗಿ ಅಸಲಿ ಡಾಕ್ಟರ್ಸ್ ಎಲ್ಲ ಹೆದರ್ಕೊಂಡು ನನಗೆ ಫೋನ್ ಮಾಡಿರೋಂಥದ್ದು, ಡಾಕ್ಟ್ರೆ ಹಿಂಗಾಗ್ತಾಯಿದೆ, ನಾವು ಏನಾದರೂ ಅವನ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟರೆ ತೊಂದರೆ ಆಗುತ್ತೆ. ನಾನು DHOಗೆ ಫೋನ್ ಮಾಡಿ ಹೇಳಿದೆ ಈ ಥರದ್ದು ಆಗ್ತಾಯಿದೆ. ಅವನು ಅಲ್ಲಿರೋ ಪೇಷಂಟ್ಸನ್ನೇ ಎತ್ತಿ ಕಟ್ತಾನೆ, ಗಲಾಟೆ ಮಾಡಿಸ್ತಾನೆ. ಮೀಡಿಯಾದವ್ರು ಹೋದ್ರೂ ಇವತ್ತಿಗೂ ಈ ಥರ ಸ್ಥಿತಿ ಇದೆ. ಬೆಂಗಳೂರಲ್ಲಿ ಸಾಕಷ್ಟು ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ಈ ಪೈಲ್ಸ್ ಕ್ಲಿನಿಕ್ ಅಂತ ಮಾಡ್ತಾರೆ, ಆಮೇಲೆ ಬೇರೆ ಇದನ್ನು ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ತುಂಬ ಸರ್ ಮೆಡಿಕಲಲ್ಲಿ ಸಿಕ್ಕಾಪಟ್ಟೆ ಫೇಕಸ್ ಇದೆ, ಸುಳ್ಳು. ಜನಕ್ಕೆ ಗೊತ್ತಾಗಲ್ಲ, ಜನ ಅಸಹಾಯಕ ಸ್ಥಿತಿ ಇದೆಯಲ್ಲ, ಅವರ ಅಸಹಾಯಕ ಸ್ಥಿತಿನ ಈ ದುರುಪಯೋಗ ಮಾಡ್ಕೋತಾರೆ. ಇದು ಸಮಾಜದಲ್ಲಿ ಏನಂದರೆ ಭಾಳ ಜನಕ್ಕೆ ಗೊತ್ತಾಗಲ್ಲ ಅದನ್ನು, ಅಥವಾ ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಹೋಗಲ್ಲ. ಈಗ ಯಾರಾದರೂ ಅವರು ನಕಲಿ ಡಾಕ್ಟ್ರ್ ವಿರುದ್ಧ ಫೈಟ್ ಮಾಡ್ಬೇಕಂದ್ರೆ, ನಮ್ಮಂಥವ್ರು ಏನೋ ಫೈಟ್ ಮಾಡ್ತಾನಂದರೆ ಅವ್ನು ನಮಗೆ ಧಮಕಿ ಹಾಕೋದು ಅಥವಾ ಕೇಸ್ ಮಾಡಿಸೋದು ಅಥವಾ ಯಾರಿಗೂ ನಮ್ಗೆ ಹೆದರಿಸೋದು, ಈ ಥರದ್ದು ಮಾಡ್ತಾರೆ. ಸರ್ಜಾಪುರ ರೋಡಲ್ಲಿ ಒಂದು ಕೊಡ್ತಿ ಗೇಟ್ ಹತ್ತಿದೆ, ಅಲ್ಲಿ ಸಿಗ್ನಲ್ ಡೆಕ್ಲತ್ತಾನ್ ಅಂತಿದೆ, ಅಲ್ಲೊಂದು ಕ್ಲಿನಿಕ್, ಲೈಫ್ ಲೈನ್ ಕ್ಲಿನಿಕ್ ಅಂತ. ಅವ್ನು ಫೇಕ್, ಅವ್ನು 25 ವರ್ಷದಿಂದ ಫೇಕು. ಅದಕ್ಕೆ ನಾನು ಕಂಪ್ಲೇಂಟ್ ಬರೆದು ಕ್ಲಿನಿಕ್ನ ಸೀಸ್ ಮಾಡಿಸಿ FIR ಮಾಡಿಸಿ ಬೆಳ್ಳಂದ್ರ ಪೊಲೀಸ್ FIR ಮಾಡಿಸಿ ಅವ್ನು ಜೈಲಿಗೆ ಕಳಿಸಿರೋಂಥದ್ದು. ಬಟ್ 25 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾನೆ. 25 ವರ್ಷ ಮಾಡಿದ್ದಾನೆ. ಅದು ಯಾರು ಹೋಗ್ಲಿಲ್ವಾ ಪೊಲೀಸು? ಇನ್ನೊಂದು ಇಲ್ಲ, ಈಗ ಪೊಲೀಸ್ ಹೋದರೆ ಅವರು ಮಾಮೂಲಿ ಇಸ್ಕೋತಾರೆ, DH ಹೋದರೆ ಅವ್ನು ಮಾಮೂಲಿ ಇಸ್ಕೋತಾರೆ. ಈ ಸಿಸ್ಟಮ್ ಸರ್ ಪಾರ್ಟಿದು. ನನಗೆ ಗೊತ್ತಿರೋ ಹಾಗೆ ನಾನು ಪೊಲೀಸರ ಜೊತೆ ಸಂಘರ್ಷ ನಂದು ಯಾವಾಗಲೂ.
ಪೊಲೀಸರು ಯಾವಾಗಲೂ ಎಲ್ಲೋ ಅವ್ರು ದುಡ್ಡು ತೊಗೋತಾ ಇದ್ರೆ ನಾವು ವಿಡಿಯೋ ಮಾಡೋದು ನೀನು ಯಾಕೆ ವಿಡಿಯೋ ಮಾಡ್ತೇನೆ ಅಂತದ್ದು ಇಂಥದ್ದು ಸ್ವಾಭಾವಿಕವಾಗಿ. ಈ DHO ಎಲ್ಲ 25-28 ವರ್ಷದಿಂದ ಅವ್ನು ಪ್ರಾಕ್ಟೀಸ್ ಮಾಡ್ತಾನೆ. ಸೂಪರ್ ಪ್ರಾಕ್ಟೀಸ್ ಅವನು. ಅಲ್ಲಿ ಪಕ್ಕದಲ್ಲಿರೋಂಥ ಕ್ವಾಲಿಫೈಡ್ ಆಗಿರೋಂಥ MBBS BMS BHM ಕ್ವಾಲಿಫೈಡ್ ಡಾಕ್ಟರ್ಸ್ಗೆ ಪೇಷಂಟ್ಸ್ ಇಲ್ಲ, ಅವನಿಗೆ ಪೇಷಂಟ್ಸು. ಈ DHO ಹೋದ ತಕ್ಷಣ 4 ಬೆಡ್ ಹಾಕಿದ್ದ, ದೊಡ್ಡದಾಗಿ ಲ್ಯಾಬ್ ಮಾಡಿದ್ದ ಅವನು. ಅವನಿಗೆ ಇನ್ನೊಂದು ನೀವು ಫಾರ್ಮಸಿ ಒಂದು ಮಾಡಿಬಿಡು ಅಂತ ಹೇಳ್ಬಿಟ್ಟು ಈ THOಗಳು ಮಂತ್ಲಿ ಫಿಕ್ಸ್ ಮಾಡ್ತಾರೆ. ತಿಂಗಳಿಗೆ ನೀನು ಇಷ್ಟು ಕೊಟ್ಬಿಡು. THO ತಾಲೂಕು ಹೆಲ್ತ್ ಆಫೀಸರ್, DHO ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು. ಇನ್ಸ್ಪೆಕ್ಷನ್ಗೆ ಹೋಗ್ತಾರಲ್ಲ, ನೀವು ಹೇಳಿದ್ರಲ್ಲ ಯಾರು ಏನು ಮಾಡಲೇ ಇಲ್ವಲ್ಲ ಅಂತ. ಎಲ್ಲರೂ ಮಾಡಿರ್ತಾರೆ. ಹೋದಾಗ ಯಾರೋ ನಮ್ಮಂತ ಕಂಪ್ಲೇಂಟ್ ಕೊಡ್ತಾರೆ ಅಂದ ತಕ್ಷಣ ಒಂದು ಬಕ್ರಾ ಸಿಕ್ತು ದುಡ್ಡು ಮಾಡೋಣ ಅನ್ನೋದಕ್ಕೆ. ಅವ್ರಿಗೆ ವಸೂಲಿ ನೀವು ಕೊಡೋ ಕೇಸು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಅವರು, ವಸೂಲಿ ಮಾಡಿ ನಿಂತ್ಕೋತಾರೆ. ಅವ್ರಿಗೆ ಗಿರಾಕಿ ಕೊಟ್ಟಂಗೇನೋ ಅವ್ರಿಗೆ ಅದು ವಸೂಲಿಗೆ. ನಾನು ಒಂದು ಆ ಥರದಾದಾಗ ನಾನು ಅವನ ಮೇಲೆ ಹಾಕಿದೆ, DHO ಮೇಲೆ ಕಂಪ್ಲೇಂಟ್ ಬರೆದೆ, ಈ ಥರದ್ದು ಮಾಡ್ತಾ ಇದ್ದಾನೆ, ವಸೂಲಿ ಮಾಡ್ತಾರೆ ಅವರು. ರೋಲ್ಕ ಮಂತ್ಲಿ ಇಷ್ಟು ಕೊಡು ಅಂತ. ಹಾಸನದಲ್ಲಿ ಒಬ್ಬರು THO ಇದ್ದಾರಂತೆ, ಆಡಿಯೋ ಇದೆ ನನ್ನ ಹತ್ರ, ಕೇಳಿಸ್ತೀನಿ ನಿಮಗೆ. ಕಳಿಸಿ ಆಡಿಯೋ. ಮಂತ್ಲಿ 5-5 ಸಾವಿರ ಕೊಡ್ಬೇಕಂತ ಆ ಲೇಡಿಗೆ. ಯಾರು? ನಕಲಿ ಅವ್ರು ಕೊಡಬೇಕು, ಇನ್ನು ಅಸಲಿ ಅವರು ಕೊಡಬೇಕು. ಒಂದಿಷ್ಟು ಅಸಲಿ ಅವರೇ ಕೊಡಬೇಕು. ಅಸಲಿ ಯಾಕೆ ಕೊಡ್ಬೇಕಂದ್ರೆ ಅವ್ರದ್ದು ಈಗ ರೂಲ್ಸ್ ಇರ್ತವೆ. ನಿಮಗೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತಿದೆ. ಒಬ್ಬ ನಿಜವಾದ ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು KPMA ಲೈಸೆನ್ಸನ್ನು ತೊಗೋಬೇಕು. ಬರೀ ಡಾಕ್ಟರ್ ಆಗಿಬಿಟ್ರೆ ಅವನು ಕ್ಲಿನಿಕ್ ಮಾಡೋಂಗಿಲ್ಲ. ರೂಲ್ಸ್ ಪ್ರಕಾರ ಒಂದು KPMA ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಒಂದು ಬೋರ್ಡ್ ಇದೆ, ಅದರಿಂದ ಲೈಸೆನ್ಸ್ ತೊಗೋಬೇಕು. ಅದನ್ನು ತೊಗೊಳ್ಳೋದೇ ಇಲ್ಲ. ಇದು ಇರೋವಂಥದ್ದು ನಮ್ಮ ಇಡೀ ದೇಶದಲ್ಲೇ ಒಂದು, ಡೆಲ್ಲಿ ಒಂದು, ಇಲ್ಲೊಂದು, 2 ರಾಜ್ಯದಲ್ಲಿ ಈ ಥರದ್ದನ್ನು ಈ ಲೈಸೆನ್ಸ್ ತೊಗೊಳ್ಳೋಂಥದ್ದು ಇದೆ. ಆದರೆ ಅದನ್ನು ತೊಗೊಳ್ಳೋದಿಲ್ಲ. ಆ ತೊಗೊಳ್ಳೋದೇ ಇರೋದಕ್ಕೆ ಏನಾಗುತ್ತೆ, ಇವರು DHO ಅವ್ರ ಕಡೆಯಿಂದ ನೋಡಿ ನಿಮ್ಮದು KPMA ಲೈಸೆನ್ಸ್ ಇಲ್ಲ, ನಿಮ್ಮದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಇಲ್ಲ, ಬಯೋಮೆಡಿಕಲ್ ವೇಸ್ಟ್ ಲೈಸೆನ್ಸ್ ಇಲ್ಲ, ನೀವು ರೇಟ್ ಬೋರ್ಡನ್ನು ಡಿಸ್ಪ್ಲೇ ಮಾಡಿಲ್ಲ, ಏನಾದರೂ ಒಂದು ಕೊಂಕಣ ಬರೀತಾರೆ, ಏನಾದರೂ ಒಂದು ಬರೀತಾರೆ. ನೋಡಿ ಇದರಲ್ಲಿ ಧೂಳಿದೆ, ಇದು ಧೂಳು ಇರಬಾರ್ದಾಗಿತ್ತು ಇಷ್ಟು, ಈ ಥರದ್ದು ಏನೋ ಒಂದು ಕಿರಿಕ್ ತೆಗೆದು ಅವ್ರಿಗೆ ಬರೆದು ನೋಟಿಸ್ ಕೊಡೋದು. ನೋಟಿಸ್ ಕೊಟ್ಟ ತಕ್ಷಣ ಏನು ಮಾಡ್ತಾನೆ, ಆ ಡಾಕ್ಟ್ರಿಗೆ ಪ್ರಾಕ್ಟೀಸ್ ಮಾಡೋದು ಬಿಟ್ಟರೆ ಇನ್ನು ನೋಟಿಸ್ ಕೊಟ್ಟರೆ ಏನೋ ಕೊಟ್ಟರೆ ಅವನಿಗೆ ಹೆದರ್ಕೊಂಡ್ಬಿಡ್ತಾನೆ. ಅಯ್ಯೋ ನೋಟಿಸ್ ಕೊಟ್ಬಿಟ್ಟಿದ್ದಾರಲ್ಲ, ಏನು ಮಾಡೋದು ಈಗ ಅಂತ. ಆವಾಗ ಮತ್ತೆ ಏನಾದರೂ ಮಾತಾಡ್ಕೊಂಡ್ಬಿಡೋ ಅಂದ್ಬಿಡ್ತಾರೆ. ಮಾತಾಡ್ಕೊಳ್ಳಿ ಅಂದರೆ ಅದಕ್ಕೆ ನೋಟಿಸ್ಗೆ ಉತ್ತರ ಕೊಡಿ ಅಂತ ಕೇಳಬೇಕು. ನೀವು ಕಾನೂನು ಪ್ರಕಾರ ತಪ್ಪು ಮಾಡಿದರೆ ಸರಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನೋಟಿಸ್ ಕೊಡಬೇಕು. ಸರಿ ಮಾಡ್ಕೊಳ್ಳಿದ್ರೆ ಕಾನೂನು ಕ್ರಮ ತೊಗೋಬೇಕು. ಅದು ಮಾಡೋದೇ ಇಲ್ಲ ಅವ್ರು ನೋಟಿಸ್ ಕೊಡೋದು. ಈ ಡಾಕ್ಟ್ರಿಗೆ ಯಾವತ್ತೂ ಗೊತ್ತಿರಲ್ಲ, ಪೇಷಂಟು ಕ್ಲಿನಿಕ್ಕು ಮನೆ ಅಂತ ಗೊತ್ತಿರೋವನಿಗೆ ಇನ್ನು ನೋಟಿಸ್ ಬಗ್ಗೆ ಏನು ಗೊತ್ತಿರುತ್ತೆ. ಆಯ್ತಪ್ಪ, ಮತ್ತು ಅಕಸ್ಮಾತ್ ಜಾಸ್ತಿ ಮಾತಾಡ್ಬಿಟ್ರೆ ಜನಕ್ಕೆ ಹೆದರಿಕೆ, ಒಂದು ಈ ಪ್ರಶ್ನೆ ಮಾಡೋ ಮನೋಭಾವ ಇದೆಯಲ್ಲ, ಅವ್ನು ಡಾಕ್ಟ್ರ್ ಪ್ರಶ್ನೆ ಮಾಡಿಬಿಟ್ರೆ ಮತ್ತೆ ಅವ್ರಿಗೆ ಮೇಡಮ್ಗೋ ಸರ್ಗೋ ಏನೋ ಪ್ರಶ್ನೆ ಮಾಡಿಬಿಟ್ರೆ ಮತ್ತೆ ತಿರ್ಗಿ ಇನ್ನೊಂದು ಬರೆದ್ಬಿಟ್ರೆ ಅಥವಾ ಕ್ಲಿನಿಕ್ ಸೀಸ್ ಮಾಡಿಬಿಟ್ರೆ ಈ ಹೆದರಿಕೆಯಿಂದ ಏನು ಮಾಡಿಬಿಡ್ತಾರೆ, ಅವರು ಪ್ರಶ್ನೆ ಮಾಡೋದಿಲ್ಲ. ಆಯ್ತು ಬಿಡಿ ಅಂತಾರೆ. ಹೋದ ತಕ್ಷಣ 15,000 20,000 50,000 ಈ ಚಿಕ್ಕ ಕ್ಲಿನಿಕ್ಕಿಗೆ ಲೈಸೆನ್ಸ್ ಹೇಳಿದ್ನಲ್ಲ ನಿಮಗೆ, KPMA ಲೈಸೆನ್ಸ್ ಮಾಡ್ಬೇಕು 50,000 60,000 ಕೊಡಬೇಕು. ಯಾರಿಗೆ? THOಗೆ 20,000, ತಾಲೂಕು ಹೆಲ್ತ್ ಆಫೀಸರ್. DHOಗೆ 20,000, ಏಜೆಂಟ್ ಇರ್ತಾನಲ್ಲ ಬ್ರೋಕರು, ಅವನು ಮೇನಲ್ಲ, ಅವನಿಗೆ 20,000 60,000. ಫೀಸ್ ಇರೋದು ಎಷ್ಟು ಸರ್? 6,000 ಬರೀ. 6,000 ಫೀಸಿಗೆ 60,000 ಕೊಡಬೇಕು. ಅಯ್ಯೋ, ಒಂದು ಕ್ಲಿನಿಕ್ ಲೈಸೆನ್ಸ್ಗೆ. ಇದು BMS ಡಾಕ್ಟರ್ಸ್ಗೆ MBBS ಡಾಕ್ಟರ್ಸ್ಗೆ ಅಂತಲ್ಲ, ಕ್ಲಿನಿಕ್ ಎಲ್ರಿಗೂ, ಡೆಂಟಲ್ ಕ್ಲಿನಿಕ್ ಆಗಿರಲಿ ಅಥವಾ BMS ಡಾಕ್ಟರ್ ಕ್ಲಿನಿಕ್ ಆಗಿರಲಿ ಅಥವಾ MBBS ಡಾಕ್ಟರ್ ಕ್ಲಿನಿಕ್ ಆಗಲಿ, ಬರೀ ಕ್ಲಿನಿಕ್ದು ರೇಟ್ ಹೇಳಿದೆ ನಿಮಗೆ. ಒಂದು ಪಾಲಿಕ್ಲಿನಿಕ್ಕು ನರ್ಸಿಂಗ್ ಹೋಮ್ ಮಾಡ್ಬೇಕಂದ್ರೆ 1 ಲಕ್ಷ ಕೊಡಬೇಕು, 1.5 ಲಕ್ಷ ಬರೀ ಲಂಚನ. ಯಾಕಂದರೆ ಅವರು ಒಬ್ಬ DHO ಆಗ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂದರೆ ಆಗ್ಬೇಕಂದ್ರೆ ಜಿಲ್ಲಾ ಆರೋಗ್ಯಾಧಿಕಾರಿ, ನಗರ ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ ಕನಿಷ್ಠ 45 50 ಲಕ್ಷ ಕೊಡಬೇಕು. ಏನು ಲಂಚ ಯಾರಿಗೆ? ಮಿನಿಸ್ಟ್ರಿಗೂ, MLA MP ಅವ್ರ MLA PAಗೋ ಅವ್ರ ಚಮಚಗಳಿಗೆ ಕೊಡಬೇಕು. ಯಾಕಂದರೆ ನಾನು 2 ಬಾರಿ MLAಗೆ ನಿಂತ್ಕೊಂಡಿರೋನು, ಕಂಟೆಸ್ಟ್ ಮಾಡಿದ್ದೀನಿ. ಇದು ಗೊತ್ತಿದೆ ವಾಸ್ತವ ಹೆಂಗಾಗುತ್ತೆ, ಯಾವ ಥರ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ. ನನ್ನನ್ನೇ ಅಪ್ರೋಚ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ನಾನು ಅಪ್ರೋಚ್ ಮಾಡಿ, ಸುನೀಲ್ ಸರ್ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿದರೆ ನಿಮಗೆಲ್ಲ ಗೊತ್ತಿದೆ, ಯಾರಾದರೂ MLAನ ಪರಿಚಯ ಮಾಡಿಸಿ, ನಮ್ಮದು ಪೋಸ್ಟಿಂಗ್ ಮಾಡಿಸಿ, ಮೆಡಿಕಲ್ ಸೂಪ್ರಿಡೆಂಟ್ ಮಾಡಿಸಿ, ನನ್ನ KC ಜನರಲ್ದು ಜಯನಗರ ಸಿವಿಲ್ ಹಾಸ್ಪಿಟ್ಲ್ ಇದೆ ನಮ್ಮ ರಾಜೀವ್ ಯೂನಿವರ್ಸಿಟಿ ಪಕ್ಕದಲ್ಲಿ, ಅಲ್ಲಿ ಮೆಡಿಕಲ್ ಸೂಪ್ರಿಡೆಂಟ್ ಮಾಡಿಸಿ, ಡೈರೆಕ್ಟರ್ ಮಾಡಿಸಿ. 20-25 ಲಕ್ಷ ತೊಗೊಂಬರ್ತಾರೆ ಸರ್ ಕ್ಯಾಶ್. ಹಿಂಗೆ ನಮ್ಮ ಡಾಕ್ಟರ್ಸು, ನಾನು ಡಾಕ್ಟರ್ ಆಗಿರೋದಕ್ಕೆ ಬ್ಯಾಗಲ್ಲಿ ತೊಗೊಂಬರ್ತಾರೆ ಕಾರಲ್ಲಿ. ನೋಡಿ ಸರ್ ಪರಿಚಯ ಇದ್ದಾರೆ, ನಿಮ್ಗೆ ಯಾರೋ ಗೊತ್ತಿದ್ದಾರೆ, ಇವ್ರು ಗೊತ್ತಿದ್ದಾರೆ, ಮಾಡಿಸಿ ಸರ್ ಅಂತ. ನಾನು ಹೇಳಿದ್ನಲ್ಲ DHO ಬಗ್ಗೆ ಜಿಲ್ಲಾ ಆರೋಗ್ಯಕ್ಕೆ 45-50 ಲಕ್ಷ ಅಂದರೆ ಎಷ್ಟಾಯಿತು ಸರ್? ಅವನು 50 ಲಕ್ಷ ಕೊಟ್ಟು ಬರ್ತಾನಂದ್ರೆ ಇವಾಗ ನಕಲಿ ಡಾಕ್ಟರ್ಸ್ ದುಡ್ಡು ಎಲ್ಲಿಂದ ತೆಗಿತಾನೆ ನಾನು? ಈ ನಕಲಿ ಡಾಕ್ಟರ್ಸಿಂದ, ಈ KPMA ಲೈಸೆನ್ಸಿಂದ, ಈ ಜನರಿಗೆ ಮೆಡಿಸಿನ್ಸ್ ಕೊಡೋದಿರುತ್ತಲ್ಲ, ಮೆಡಿಸಿನ್ಸ್ ತರಿಸಿ ಜನರಿಗೆ ಕೊಡಿ ಅಂತಿರುತ್ತೆ, ಮೆಡಿಕಲ್ ಇಕ್ವಿಪ್ಮೆಂಟ್ ತರಿಸಿ ಕೊಡಿ ಅಂತಿರುತ್ತೆ. ಮೆಡಿಕಲ್ ಇಕ್ವಿಪ್ಮೆಂಟ್ಸನ್ನ 1-2 ತರಿಸೋದು ಅಥವಾ ತರಿಸ್ಬಿಟ್ಟು ಮತ್ತೆ ವಾಪಸ್ ಕೊಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಗೋರ್ಮೆಂಟ್ ಕಂಪ್ಲೀಟ್ ಸ್ಕ್ಯಾಮ್ ಸರ್. ಸರ್ಕಾರಿ ಸ್ಕೀಮ್ಗಳು ಇರೋದೇ ಒಂದು ಸ್ಕ್ಯಾಮ್ ಮಾಡೋದಕ್ಕೆ, ಸ್ಕೀಮಿಗೆ ಒಂದು ಸ್ಕ್ಯಾಮು ಇದು ಸರ್ಕಾರದಲ್ಲಿ ಸರ್. ನಾನು ಓಪನ್ ಆಗಿ ಹೇಳ್ತಾರಂಥದ್ದು, ಇದರದ್ದು ಎಲ್ಲ ದಾಖಲೆಗಳಿದೆ. ಸುಮ್ಮನೆ ಬಾಯಿಗೆ ಬಂದದ್ದು ಏನೇನು ಹೇಳ್ಬಿಟ್ರೆ ಅದು ಸರಿ ಹೋಗಲ್ಲ. ಕೇಸ್ ಹಾಕ್ತಾರೆ ಅವರೆಲ್ಲ ಬಂದು. ಈಗ ಕೇಸು ಪಾರ್ಟ್ ಆಫ್ ದಿ ಲೈಫು ಅಂತ. ಈಗ ನಾವು ಹೋರಾಟ ಮಾಡ್ತಿದ್ದೀವಿ ಅಂದರೆ ಅದು ಕೇಸ್ ಹಾಕ್ತಾರೆ ಸರ್. ಈಗ ಹಾಕೋದೇ ಅವ್ರು ಸುಳ್ಳು ಕೇಸ್ ಅಲ್ಲ. ನಾನು ಸತ್ಯ ಮಾತಾಡ್ತಾ ಇರುವಾಗ ಅವ್ರು ಸುಳ್ಳು ಕೇಸ್ ಹಾಕ್ತಾರೆ. ಸುಳ್ಳು ಕೇಸಿಗೆ 5-6 ವರ್ಷ ನಾನು ಕೋರ್ಟಿಗೆ ಗೆಲ್ಲಿಬೇಕು. ಇದು ಮತ್ತೆ ಹಣೆ ಬರಲ್ಲ. ಮತ್ತು ಅದಕ್ಕೂ ರೆಡಿ ಇದ್ಮೇಲೆ ಇದೆಲ್ಲ ಮಾಡ್ಬೇಕಲ್ಲ ಸರ್. ಇಲ್ಲ ಇಲ್ಲದ್ರೆ ಇನ್ನು ಯಾರು ಮಾಡ್ತಾರೆ ಹೇಳಿ? ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ ಅಂದಮೇಲೆ ಕೇಸು ಆಗಿದೆ ನನ್ನ ಮೇಲೆ ಒಂದು ಕೇಸನ್ನು. ಏನಕ್ಕೆ ಅಂದರೆ ಒಂದು ಸುಳ್ಳು ಕೇಸ್ ಹಾಕಿರೋಂಥದ್ದು ನನ್ನ ಮೇಲೆ. ಅದಾದ್ಮೇಲೆ ನಾನು
ನೀನು ಹೊಡೆದಿರಲಿಲ್ಲ ಒಬ್ಬರನ್ನ ಹೊಡೆದಿದ್ದೀಯ ಅಂತ. ಅದಕ್ಕೆ ನಾನೇ ಫಸ್ಟ್ ಕೇಸ್ ಕೊಟ್ಟೆ, ಕೌಂಟರ್ ಕೇಸನ್ನು ಫಸ್ಟ್ ಕೇಸ್ ನಾನೇ ಕೊಟ್ಟಿದ್ದೆ. ನಮ್ಮನಿಗೆ ಬೈದು ನಮಗೆ ಎದುರಿಸಿರೋಂಥದ್ದು. ನಾನು ಕೇಸ್ ಕೊಟ್ಟ ಮೇಲೆ ನನಗೊಂದು ಕೌಂಟರ್ ಕೇಸ್ ಮಾಡಿದರು. ಯಾವಾಗ 2015ರಲ್ಲಿ ಒಂದು ಕೇಸ್ ಆದಮೇಲೆ ಅವಾಗ ಗೊತ್ತಾಯಿತು ಪೊಲೀಸ್ ಸ್ಟೇಷನಲ್ಲಿ ಹೇಗೆ ವರ್ಕ್ ಆಗುತ್ತೆ. ನಾನು ಆವಾಗಲೇ 14ರಲ್ಲೇ ನೋಡಿ, ನಾನು ಸ್ನೇಹಿತರೆ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಇದು APMC ಪೊಲೀಸ್ ಸ್ಟೇಷನು, ಈ ಥರದ್ದಿದೆ, ನಾನು ಕೇಸ್ ಕೊಡೋಕ್ಕೆ ಬರ್ತಾಯಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿದೆ. ಅದು ವೈರಲ್ ಆಯಿತು. ಅದಾದ ತಕ್ಷಣ ನಾವು ಇನ್ಸ್ಪೆಕ್ಟ್ರು ಕೋಪ ಮಾಡ್ಕೊಂಡು ವಿಡಿಯೋ ಮಾಡ್ತೀಯ ನಮ್ಮ ಸ್ಟೇಷನಲ್ಲಿ ನೀನು? ಅವನು ಅಲ್ಲಿ ಲೋಕಲ್, ಅವನು ಯಾವ ಊರು? ಅದು ಬಿಜಾಪುರ. ಹಾಂ, APMC ಪೊಲೀಸ್ ಸ್ಟೇಷನು. ನಾನು ವಿಡಿಯೋ ಮಾಡ್ತೀಯ ನೀನು ಅಂತ ಅವನು. ಸರ್ ಮಾಡಿದ್ದೀನಿ ಸರ್, ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಾನು ಕೇಸ್ ಕೊಡೋಕ್ಕೆ ಹೋಗಿದ್ದೀನಲ್ಲ, ನನ್ನ ಮೇಲೆ ಒಂದು ಕೇಸ್, ಕೌಂಟರ್ ಕೇಸು. ಆವಾಗ ಗೊತ್ತಾಯಿತು ಇದು ಪೊಲೀಸ್ ಹೆಂಗೆ ವರ್ಕ್ ಆಗ್ತಾರೆ. ನನಗೆ ಅಷ್ಟು ಗೊತ್ತಿರಲಿಲ್ಲ. ವಿಡಿಯೋ ಮಾಡೋದೊಂದು ಬಿಟ್ಟರೆ ಗೊತ್ತಿರಲಿಲ್ಲ. ವಿಡಿಯೋ ಮಾಡಿದ್ದಕ್ಕೆ ನಾವು ವಿಡಿಯೋ ಮಾಡಿದ ತಪ್ಪಿಗೆ ಇನ್ನೊಂದು ಕೌಂಟರ್ ಕೇಸ್ ನನ್ನ ಮೇಲೆ. ಇದು ಪರಿಸ್ಥಿತಿ. ಅದಾದಮೇಲೆ ಗೊತ್ತಾಯಿತು. ಇವಾಗ ಪೊಲೀಸನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಮಾಡಬೇಕು ಗೊತ್ತಿದೆ. ಆಲ್ಮೋಸ್ಟ್ ಪೊಲೀಸರು 90% ಕರಪ್ಟೆ. ಯಾಕಂದ್ರೆ ಅವ್ರ ಪರಿಸ್ಥಿತಿನೇ ಹಂಗಿದೆ. ಯಾಕೆ ಪರಿಸ್ಥಿತಿ ಹಂಗಿದೆ ಅದೇ ಹೇಳಿದ್ನಲ್ಲ, DHO ಕತೆ ಹೆಂಗೆ MLO ಮಿನಿಸ್ಟ್ರು MLA ಚಮಚಾಗೋ ಚೇಲಾಗೋ ಅಥವಾ ಬ್ರೋಕರ್ಸ್ಗೆ ಕೊಡೋದ್ರಿಂದ. ಒಂದು ಕೇಸ್ ಆದಮೇಲೆ ನನಗೆ ಅರಿವಾಗಿರೋವಂಥದ್ದು, ಹೀಗಾಗುತ್ತಲ್ಲ ಇದು. ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ಬಿಟ್ರೆ ನನ್ನ ಮೇಲೇ ಕೇಸು. ಇದಾದಮೇಲೆ ಶುರು ಆಗಿಬಿಡ್ತು ಪೊಲೀಸ್ ಜೊತೆ ನಮಗೆ. ಅಂದರೆ ಪೊಲೀಸರು ತುಂಬ ಭಾಳಷ್ಟು ಜನ ಒಳ್ಳೆಯವರಿದ್ದಾರೆ, ಒಂದು 5-10% ಇದ್ದಾರೆ. ಏನೇ ವಿಡಿಯೋ ಮಾಡ್ತೀನಿ ಅಂದಾಗ ನಾಟಕ ಬೇರೆ. ಅವ್ರಿಗೆಲ್ಲ ಕಾನೂನು, ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಎಲ್ಲ ಕಾಣಿಸುತ್ತೆ ವಿಡಿಯೋ ಆನ್ ಮಾಡಿದಾಗ ಮಾತ್ರ. ಇಲ್ಲದೇ ಇರೋವಾಗ ಎಂದಾದುಂದಿ ಕಾನೂನು, ಮಾಡಿದ್ದೆ ಕಾನೂನು. ನಾನು ವಿಡಿಯೋ ಮಾಡಿದ ತಪ್ಪಿಗೆ ಅವನು ಬಿಜಾಪುರ ಸಿಟಿಯಲ್ಲ ಸರ್, ಒಬ್ಬನ 14ರಲ್ಲಿ ವಿಡಿಯೋ ಮಾಡಿದಾಗ ಇವನು ಇಷ್ಟು ವಿಡಿಯೋ ಮಾಡ್ತಾನಲ್ಲ, ಇವ್ನಿಗೆ ಎಷ್ಟು ಧೈರ್ಯ ಇರಬೇಕು. ನನಗೆ ಗೊತ್ತಿಲ್ಲ ವಿಡಿಯೋ ಮಾಡ್ಬೇಕು ಅನ್ನೋದು ಅಷ್ಟೇ ಗೊತ್ತು, ಹೊರತಾಗಿ ಅದು ಕಾನ್ಸಿಕ್ವೆನ್ಸ್ ಗೊತ್ತಿರಲಿಲ್ಲ. ಆ ವಿಡಿಯೋ ಮಾಡಿ ಪ್ರತಿಫಲಕ್ಕೆ ಒಂದು ಕೇಸ್ ಆಯ್ತು ನನ್ನ ಮೇಲೆ. ಈ ಥರದಿಂದ ಶುರು ಆಯಿತು. ಆಮೇಲೆ ನಾನು ಒಂದೇ ಪದೇ ಮಾಡ್ತಾ ಹೋದಾಗ ಗೊತ್ತಾಯಿತು ಪೊಲೀಸರ ಹಣೆ ಬರ ಭಾಳ ಕಷ್ಟ ಇದೆ ಸರ್. ತುಂಬ ನಿಜವಾಗ್ಲೂ ಡಾಕ್ಟ್ರ್ ಅಂದ್ಬಿಟ್ರೆ ಇನ್ನೂ ಸಾಫ್ಟ್ ಆಗಿದ್ದಾನೆ, ಆ ಡಾಕ್ಟ್ರಿಗೆ ಹೆದರ್ತಾನೆ, ಸಿಕ್ಕಾಪಟ್ಟೆ ದುಡಿಮೆ ಮಾಡಿರ್ತಾನೆ, ದುಡ್ಡು ಇರುತ್ತೆ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಹೆದರ್ಸ್ತಾರೆ ಪೊಲೀಸರು. ಈ ಥರದ್ದು ಶುರು ಆಯಿತು. ಇದಾದಮೇಲೆ ನಾವು ಗೊತ್ತಾಯಿತು ಇದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಒಂದು ಕೇಸಿಂದ ನಾನು ಕಲ್ತಿರೋವಂಥದ್ದು ಪೊಲೀಸ್ ಸ್ಟೇಷನ್ ಹೇಗೆ, ಕೋರ್ಟ್ ಹೇಗೆ, ಅವತ್ತೇ ಹತ್ತಿರೋವಂಥದ್ದು. ಫಸ್ಟ್ ಟೈಮ್ ಕೇಸು ನನ್ನ ಕೇಸ್ ಬಿಟ್ಟು ಫಸ್ಟ್ ಅವ್ರ ಕೇಸು, ನಂದು ಕೇಸ್ FIR ಆಯಿತು. ಅದಾದಮೇಲೆ ನನ್ನ ಮೇಲೆ ಒಂದು FIR. ಇದಾದಮೇಲೆ ಶುರು ಆಯಿತು ಕೇಸ್ ಬಗ್ಗೆ, ಕೋರ್ಟ್ ಬಗ್ಗೆ. ನಿಮ್ಗೆ ಹೇಳಿದ್ನಲ್ಲ ಇದಕ್ಕೆ ಯಾಕೆ ಹೆದರ್ತೀರ ಅಂತ. ಈಗ ನಾವು ಹೋರಾಟ ಮಾಡ್ತೀವಿ ಅಂದರೆ ಸುಮ್ಮನೆ ನಮ್ಮ ಪಾಡಿಗಿರ್ಬೇಕು, ಶಾಂತಂ ಪಾಪ ಅಂತ ನಮ್ಮ ಮನೇಲಿ ಇರಬೇಕು. ಈಗ ಹೋರಾಟ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ, ನಮ್ಮ ಮೇಲೆ ಕೇಸ್ ಆಗುತ್ತೆ, ಹೊಡಿತಾರೆ, ಬೈತಾರೆ, ಸಾಯಿಸೋಬಿಡ್ಬೋದು. ಯಾಕಂದ್ರೆ ನಾನು ಒಬ್ಬ ಲೋಕಾಯುಕ್ತ ಟ್ರ್ಯಾಪ್ ಮಾಡಿ ಕಳಿಸಿದ್ದೆ. ನನ್ನ ಹತ್ರ ಫೈಲ್ ಇದೆ, ತೋರಿಸ್ತೀನಿ. ಸುಮಾರು ನನ್ನ ಹತ್ರ 15-20 ಫೈಲ್ ಇದೆ. ನಾನು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜ ಸೇವೆ ಜೊತೆಲೇ ಅದನ್ನು ಹೋರಾಟದ ಒಂದು ಮಾಡ್ತಾಯಿದ್ವಿ. ಏನೋ ಒಂದು ಪ್ಯಾಷನ್ ಆಗಿ ನನಗೆ ಇಷ್ಟ ಅಂತ. ಈಗ ಜನರಿಗೆ ಒಂದೊಂದು ಆಸೆಗಳಿರುತ್ತೆ. ನನಗೆ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಏನಾದರೂ ಲೈಫಿಗೆ ಒಂದು ಗುರಿ ಇರಬೇಕಲ್ಲ, ನಮಗೊಂದು ಪರ್ಪಸ್ ಇರಬೇಕಲ್ಲ. ದುಡ್ಡು, ಶ್ರೀಮಂತಿಕೆ ಅದು ಎಲ್ರಿಗೂ ಅದು ಪಾರ್ಟ್ ಆಫ್ ದಿ ಲೈಫು. ಬಟ್ ಎಂಡ್ ಆಫ್ ದಿ ಲೈಫ್ ನಿಮಗೊಂದು ಸಂತೋಷ ಸಿಗುವಂಥದ್ದು ಏನಾದರೂ ಆಗಿರಲಿ ಅದು. ಅದಕ್ಕೋಸ್ಕರ ನಾವು ಶುರು ಮಾಡಿದ್ವಿ. ನಡೀತಾ ಇದೆ. ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋಗ್ಬೇಕು. ಈ 1,20,000 ಜನ ಉಚಿತವಾಗಿ ಟ್ರೀಟ್ ಮಾಡಿದ್ದೀರಿ. ಹೌದು, ಇನ್ನೂ ಮುಂದುವರಿತಾ ಇದೆ, ಈಗ ಕಂಟಿನ್ಯೂ ಆಗ್ತಾ ಇದೆ ಸರ್. ನನ್ನ ಗುರಿ ಅಂತಂದ್ರೆ ಟ್ರೀಟಿಂಗ್ ಅ ಮಿಲಿಯನ್ ಪೇಷಂಟ್ ಬಿಫೋರ್ ಐ ಡೈ. 1 ಮಿಲಿಯನ್ ಪೇಷಂಟ್ನ ನಾನು ಸಾಯೋದ್ರೊಳಗೆ ನೋಡಬೇಕು ಅಂತ. 10 ಲಕ್ಷ ಜನ 10 ಲಕ್ಷ ಜನನ. ಈಗ ಈ ಸಂಪೂರ್ಣ ಉಚಿತನ? ಕಂಪ್ಲೀಟ್ ಉಚಿತ. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಜನ ನಮ್ಮದು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಥವಾ ಮಾತೃಶ್ರೀ ಫೌಂಡೇಶನ್ ಡಾಕ್ಟರ್ ಆನ್ ವೀಲ್ಸ್ ಅಂತ ನೀವು ಗೂಗಲ್ ಮಾಡಿದರೆ ನನ್ನ ನಂಬರ್ ಸಿಗುತ್ತೆ ಗೂಗಲಲ್ಲಿ. ನನ್ನ ವಾಟ್ಸಪ್ ನಂಬರ್ಗೂ ಸಂಪರ್ಕ ಮಾಡ್ಬೋದು, ಅದ್ರ ಮಾಹಿತಿನೂ ಕೊಡ್ತೀನಿ. ನನ್ನ ನಂಬರು, ನಂದು ಮೊಬೈಲ್ ನಂಬರು 6363832491. ಇದಕ್ಕೆ ಸಂಪರ್ಕ ಮಾಡ್ಬೋದು. ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ, ಮೆಸೇಜಸ್ ಮಾಡಿ. ತುಂಬ ಜನ ಕಾಲ್ ಮಾಡ್ತಾರೆ. ನೆಸೆಸಿಟಿ ಇರುವಾಗ ನಿಜವಾಗ್ಲೂ ಅಸಹಾಯಕರು, ಬಡವರು ಇದ್ದರೆ ಮಾತ್ರ ಸಹಾಯ ಮಾಡ್ತೀನಿ. ಶ್ರೀಮಂತರು ಎಲ್ಲ ವೆಲ್ ಟು ಡೂ ಇದ್ದರೆ ಅವ್ರು ಸಹಾಯನೂ ಮಾಡೋದಿಲ್ಲ. ಅವ್ರಿಗೆ ನಮ್ಮನ್ನು ಸಂಪರ್ಕ ಮಾಡಬೇಡಿ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಅಸಹಾಯಕರಿಗೆ ಸಿಗ್ತಾ ಇಲ್ಲ ಅದು. ಇವ್ರು ಯಾರೋ ಬಂದು ಫೇಕ್ ಪೀಪಲ್ಸು ಅಥವಾ ಕತ್ತಲ್ ಚೈನು, ರೋಲ್ ಗೋಲ್ಡ್ ಇರೋರು ಫೋನ್ ಮಾಡ್ತಾರೆ, ಸರ್ ನೀವು ಹೇಳಿದ್ರಲ್ಲ, ಮಾಡಿದ್ರಲ್ಲ ಅಂತ. ನಿಜವಾಗ್ಲೂ ಅಸಹಾಯಕರು, ಅಮಾಯಕರಿದ್ದಾರೆ. ನಿಜವಾಗ್ಲೂ ಕ್ಯಾಂಪ್ ಮಾಡಬೇಕು, ಕಷ್ಟದಲ್ಲಿದ್ದಾರೆ. ಮತ್ತು ನಮಗೆ ಫೀಲ್ ಆಗ್ಬೇಕು ಅದು. ಅವ್ರ ಕಷ್ಟ ನಮಗಲ್ಲ, ಅವ್ರ ಕಷ್ಟ ಅವ್ರು ಹೇಳ್ತಾರೆ. ಅವ್ರು ಹೇಳುವಾಗ ಎಲ್ಲರೂ ಭಾಳಷ್ಟು ಜನ ನಾನು ನೋಡಿದಾಗ ನಮ್ಗೆ ಭಾಳಷ್ಟು ಜನ ನಮ್ಮನ್ನೇ ಬಕರ ಮಾಡಿರೋಂಥದ್ದು. ಭಾಳಷ್ಟು ಜನ ಕ್ಯಾಂಪ್ಗೆ ಹೋದಾಗ ಒಂದು ದೊಡ್ಡ ಕಟೌಟು 3 ಅಡಿ 6 ಅಡಿದು, ಹಿಂಗೆ 3 6 ಅಡಿದು ಅಣ್ಣನ ಬರ್ತಡೆಗೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಿದ್ದಾರೆ. ಅಲ್ಲಿ ಹೋದ ತಕ್ಷಣನೇ ಅಣ್ಣನ ದೊಡ್ಡ ಕಟೌಟು. ಹೌದು ಸರ್. ಯಾವೂರಲ್ಲಿ? ಇಲ್ಲೇ ಇದರಲ್ಲಿ ಎಲ್ಲಿ, ಬೆಂಗಳೂರಲ್ಲಿ ದೇವನಹಳ್ಳಿ ಹತ್ರ, ವಿಜಯನಗರ, ಮಾಗಡಿ ರೋಡಲ್ಲಿ ಕ್ಯಾಂಪ್ ಆಗ್ತಿರೋದು ನೀವು, ಬಿಲ್ಡಪ್ ತಗೋತಾರದು ಅವನು. ಅವರು ನನಗೆ ಗೊತ್ತಿಲ್ಲ. ಇಲ್ಲ, ಸ್ಲಮ್ಮಲ್ಲಿ ಜನ ಪಾಪ ಬಡವರು ಇದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲ ಸರ್ವಿಸಸ್ಸು. ಡಾಕ್ಟ್ರೆ ನೀವು ಹೆಂಗಾದರೂ ಸರ್ವಿಸ್ ಮಾಡ್ತಿರಲ್ಲ ಬನ್ನಿ ಅಂತ.
ನಾನು ಕೇಳಿದೆ ಯಾರಿಗೆ ಸರ್ ಅಂತ ಕೇಳಿದೆ. ಇಲ್ಲ ನಮ್ಮ ಸ್ಲಮ್ಮಲ್ಲಿ ಇರೋರಿಗೆ ಪಾಪ ಕಷ್ಟ ಇದೆ ಅಂತ. ನಾನು ಹೋದ ತಕ್ಷಣ 11 ಕಟೌಟು ದೊಡ್ಡದಾಗಿ 3x6 ಬೋರ್ಡು ಅವ್ನು ಹಿಂಗೆ ಮಾಡ್ಕೊಂಡು ಹಿಂಗೊಂದು ಫೋಟೋ ಮಾಡಿದ್ದು ಇದೆ ಫೋಟೋ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಅಣ್ಣನ ಹೆಸರು, ನನ್ನ ಕೆಳಗಡೆ ಇಲ್ಲ ಏನಿಲ್ಲ ನಂದು. ಅವ್ನು ಹೋದ ತಕ್ಷಣ ನನಗೆ ಕುರ್ಚಿ ಟೇಬಲ್ ಏನು ಬೇಕು ನಿಮ್ಗೆ ಅಂದ. ಒಂದು ಬಾಟ್ಲ್ ನೀರಿಟ್ಟರು, ಒಂದು ಹೂವಿನ ಹಾರ ತಂದು ಹಾಕಿ ಚೆಕ್ ಮಾಡಿ ಅಂತ ಒಂದು ಜನಕ್ಕೆ ಅವಶ್ಯಕತೆ ಇಲ್ಲ ಸರ್. ಅವನು ಬರ್ತಡೆಗೆ ನನ್ನನ್ನು ಕರೆಯೋದು ಅಷ್ಟೇ. ಅವನು ಅನ್ನ ಸೇವೆ ಮಾಡಿದ ಅನ್ನೋದಕ್ಕೆ ಈ ಥರದ್ದನ್ನು ಬಕ್ರ ಮಾಡಿದರು. ಅದಾದಮೇಲೆ ನಾವು ಬಿಟ್ಟಿವಿ. ಫಸ್ಟ್ ಫೋನ್ ಮಾಡಿದಾಗ ನೀವು ಯಾರು, ಏನು ಬೇಕಾಗಿದೆ, ಯಾರಿಗೆ ಮಾಡ್ತಾಯಿದ್ದಾರೆ, ಇದೆಲ್ಲ ಕೇಳಿ ಸ್ಕ್ರೂಟ್ನಿ ಮಾಡಿ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಮಾಡ್ತೀವಿ. ಏನು ರೀ ನೀವು ಎಲ್ಲ ಟಿ ವಿಯಲ್ಲೆಲ್ಲ ಹೇಳ್ಬಿಟ್ಟಿದ್ದೀರಾ ಫ್ರೀಯಾಗಿ ಮಾಡ್ತೀನಿ ಅಂತ, ಏನು ನೀವು ಫೋನ್ ಮಾಡಿದರೆ ಹಿಂಗೆ ಮಾತಾಡ್ತೀರಾ ಅಂತಾರೆ. ಹೌದು, ನಿಜವಾಗ್ಲೂ ನೀನು ಬಡವ ಅಂತ ನನಗೆ ಫೀಲ್ ಆಗ್ಬೇಕಲ್ಲ. ನಾನು ಹೇಳ್ಬಿಟ್ಟೆ ಅಂದ್ಬಿಟ್ರೆ ನಾನು ಹೇಳಿದ್ನಪ್ಪ ನಿಜವಾಗ್ಲೂ ಅಸಹಾಯಕರಿಗೆ. ಆದರೆ ಜನ ಏನು ಮಾಡಿಬಿಡ್ತಾರೆ 24/7 ಫೋನ್ ಮಾಡೋದು, ಹೊಡಿಯೋದು, ಮತ್ತು ನಮಗೆ ಫೋನ್ ಮಾಡಿ ರಾತ್ರಿ ಎಲ್ಲ ಫೋನ್ ಮಾಡ್ತಾರೆ. ಕುಡಿದ್ಬಿಟ್ಟೆಲ್ಲ ಫೋನ್ ಮಾಡಿಬಿಡ್ತಾರೆ. ಕುಡಿದ್ಬಿಟ್ಟು ಫೋನ್ ಮಾಡ್ತಾರೆ. ಏನೇನೋ ಮಾತ್ರ ನೀನು ಸುದ್ದಿಗಾಗಿ ಮಾಡ್ತೀಯಾ, ಪ್ರಚಾರ, ನಿನಗೆ ಸುದ್ದಿ ಬೇಕು, ನಿನಗೆ ಎಲ್ರಿಗೆ ಯಾಕೆ ಹೇಳ್ಬಿಟ್ಟೆ ನೀನು ಈ ಥರದವನು ಇಂಥವನು ಬೈತಾರೆ. ಅಯ್ಯೋ ಏನೆಲ್ಲ ಬೈತಾರೆ ಸರ್. ನಾವು ಫೋನೇ ಅದಕ್ಕೆ ಏನು ಮಾಡ್ತೀನಿ, ನಿಜವಾಗ್ಲೂ ನಾನು ಕೈ ಮುಗಿದು ಕೇಳೋಂಥದ್ದು ರಿಕ್ವೆಸ್ಟ್ ಮಾಡಿ, ಅಸಹಾಯಕರಿಗೆ ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಮಾಡಿದರೆ ನನಗೂ ಖುಷಿ ಇರುತ್ತೆ, ನಿಮಗೂ ಖುಷಿ ಇರುತ್ತೆ. ಅನ್ನೆಸೆಸರಿಯಾಗಿ ಫೋನ್ ಮಾಡಿಬಿಡಿ, ಕಾಲ್ ಮಾಡಿಬಿಡಿ. ಅವಶ್ಯಕತೆ ಇರೋರಿಗಾದರೆ ನಮಗೂ ಮಾಡಿದರೆ ನಮಗೊಂದು ತೃಪ್ತಿ ಇರುತ್ತೆ. ಆಮೇಲೆ ನಮ್ಮ ಜೊತೆ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಭಾಳ ಜನ ಎಲ್ಲ ಕ್ವಾಲಿಫೈಡ್ ಆಗಿರೋಂಥ ಡಾಕ್ಟರ್ಸ್, MBBS, BAMS, BHMS, ಬೇರೆ ಎಲ್ಲ ಹೊಟ್ಟೆ ತುಂಬಿ ಸಾಕಪ್ಪ ಭಗವಂತ ನಮಗೆ ಎಲ್ಲ ಕೊಟ್ಟಿದೆಯಾ ಅಂತ ಅನ್ನೋದಕ್ಕೆ, ನಮ್ಗೆ ಸರ್ವಿಸ್ ಮಾಡೋದಕ್ಕೆ ಅವ್ರ ಕಾರ್ ತೊಗೊಂಡು 5,000 ರೂಪಾಯಿ ಮೆಡಿಸಿನ್ಸ್ ತೊಗೊಂಡು ವಾಲಂಟ್ರಿಯಾಗಿ ಜನ ಬರೋದಕ್ಕೆ ತಯಾರಿದ್ದಾರೆ. ಏನಕ್ಕೆ ನಮ್ಮ ನಂಬಿಕೆ ಇಟ್ಕೊಂಡು. ನಾನು ನಿಮ್ಗೆ ಅದೇ ಹೇಳಿದ್ನಲ್ಲ, ಅಣ್ಣನ ಬರ್ತಡೆಗೆ ಅಂತ ಒಬ್ಬ ಇಂಟರ್ನಲ್ ಮೆಡಿಸಿನ್ ಡಯಾಬಿಟಾಲಜಿಸ್ಟ್ನ ಒಬ್ಬನ ಕರ್ಕೊಂಡು ಹೋಗಿದ್ದೆ ಡಾಕ್ಟ್ರನ್ನ. ಏನು ಸುನೀಲ್ ಇಡಿಯಟ್ ನೀನು ಅಂತ, ಎಲ್ಲಿ ಕರ್ಕೊಂಬಂದಿದೆಯಾ, ಏನು ಸುದ್ದಿ, ಅವ್ನು ಬರ್ತಡೇಕ್ಕೆ ನನ್ನನ್ನು ಕರ್ಕೊಂಬಂದಿದೆಯಲ್ಲ, ನಾನು ಡ್ಯೂಟಿ ಬಿಟ್ಟು ಬಂದಿದ್ದೀನಲ್ಲ ಅಂತ ನನ್ನ ಬೈತಾ ಇದ್ದೆ ಅವರು ಸೀನಿಯರ್ ಡಾಕ್ಟ್ರವರು. ನೀನು ಕ್ಯಾಂಪ್ ಅಂತ ಬಡವ್ರಿಗಂತ ಕರ್ಕೊಂಬಂದ್ಬಿಟ್ರೆ ಅವ್ನು ಯಾವುದೋ ಬರ್ತಡೆಗೆ ಅವ್ನು ಕರ್ಕೊಂಬಂದು ಕೂಡಿಸ್ಬಿಟ್ಟಿದ್ದಾನೆ, ನೀವು ಒಂದು 2 ನೀರು ಬಾಟ್ಲ್ ಇಟ್ಬಿಟ್ಟಿದ್ದಾನೆ, ಈ ಥರ ಕರೆಯೋದಾದ್ರೆ ನನ್ನನ್ನು ಕರಿಬೇಡ, ನೀನು ಬರೋದೇ ಇಲ್ಲ ನಾನು ಅಂತ ಅವ್ರು ಮಾಡಿದ ತಪ್ಪಿಗೆ ನನ್ನ ಮೇಲೆ. ಈ ಕಾರಣದಿಂದ ಅದಕ್ಕಾಗಿ ಮುಕ್ತವಾಗಿ ಹೇಳ್ತಾ ಇದ್ದೀವಿ. ಆದರೂ ಜನ ಸರ್ ಹಿಂಗೆ ಇರೋಂಥದ್ದು. ನಾವೇನಾದರೂ ನಾವು ಅದೇ ಒಂದು ಹೆಡ್ಡೇಕ್ ಆಗಿಬಿಟ್ಟಿದೆ. ಈ ಸರ್ವಿಸ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಇದು ಮಾಡೋದೇ ಒಂಥರ ತಪ್ಪು ಅನ್ನಿಸ್ತಾ ಇದೆ ನನಗೆ. ಇತ್ತೀಚೆಗೆ ರಿಗ್ರೆಟ್ ಆಗ್ತಾಯಿದೆ. ಇನ್ನು ನಿಜವಾದ ಸೇವೆ ಸಿಗೋರು ಸಿಕ್ಕರೆ ಒಳ್ಳೆಯದು ಸರ್. ಈ ಜನರಿಂದ ಅನ್ಸ್ಕೊಳ್ಳೋದಿದೆಯಲ್ಲ, ಈಗ ಏನೋ ಅವ್ರದ್ದು ದುಡ್ಡು ಇಸ್ಕೊಂಡಿದ್ದೀವಿ, ಅವ್ರ ದುಡ್ಡು ಮೇಲೆ ನಾವು ಮಾಡ್ತಾಯಿದ್ವಿ, ಅಯ್ಯೋ ನಾನು ಕೈ ಮುಗಿತೀನಿ, ನಮ್ಗೆ ದುಡ್ಡು ಕೊಡಿ, ಸಹಾಯ ಮಾಡಿ, ನಾನು ಸ್ಕ್ಯಾನರ್ ಹಾಕ್ತೀನಿ ಅದಕ್ಕೆ ಮಾಡಿ, ಈ ಥರದ್ದು ಯಾವತ್ತೂ ನಾವು ಯಾವುದೂ ಮಾಡೇ ಇಲ್ಲ. ನಮ್ಮದೇ ಆರ್ಥಿಕವಾದ ಶಕ್ತಿ ಇರೋದ್ರಿಂದ ನನ್ನ ಹಿತೈಷಿಗಳಿದ್ದಾರೆ. ನಾವು ಮಾಡೋ ಕೆಲಸನ ನೋಡಿ ಡೊನೇಟ್ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅವರು ಹಿತೈಷಿಗಳು ಎಷ್ಟಿರುತ್ತೆ, ಒಂದು ಲಿಮಿಟ್ ಇರುತ್ತೆ. ನಮ್ಮ ಹಿತೈಷಿ ಅಂದಾಗ 5,000, 10,000, ಲಕ್ಷದವರೆಗೆ ಕೊಡ್ಬೋದು. ಅದಾದಮೇಲೆ ಸರ್ ಕಂಟಿನ್ಯೂ ಬೇಕಲ್ಲ ಸರ್. ಕಂಟಿನ್ಯೂಷನ್ಗೋಸ್ಕರ ನಿಜವಾಗ್ಲೂ ನಮ್ಗೆ ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ ನಮಗೆ ದುಡ್ಡು ಕೊಡಬೇಡಿ, ದುಡ್ಡೇ ಬೇಕಾಗಿಲ್ಲ ನಮಗೆ. ಮೆಡಿಸಿನ್ಸನ್ನು ಕೊಟ್ಟರೆ ಅಥವಾ ನಿಮ್ಮ ವಾಲಂಟಿಯರಾಗಿ ನೀವು ಡೊನೇಟ್ ಮಾಡಿದರೆ, ಒಂದು 3 ಅವರ್ ಟೈಮ್ನ ಡೊನೇಟ್ ಮಾಡಿದರೆ ಸಾಕು. ಈ ಥರ ಮಾಡಿದ್ರೆ ನಾವು ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು. ಈಗ ನಾನು 1 ಮಿಲಿಯನ್ ಪೇಷಂಟ್ ಮಾಡ್ತೀನಿ ಅಂದರೆ ಅದೇನು ಸಾಮಾನ್ಯ ಅಲ್ಲ ಸರ್, ಅದೇನು ಈಸಿ ಟಾಸ್ಕ್ ಅಲ್ಲ. ಮತ್ತು ಭಾಳಷ್ಟು ಜನ ವಾಲಂಟಿಯರಾಗಿ ಡಾಕ್ಟರ್ಸ್ ಬರಬೇಕು. ಯಾರೋ MBBS ಆಗಿರಲಿ, BAMS ಆಗಿರಲಿ, BHMS ಆಗಲಿ, ನರ್ಸಿಂಗ್ದವರಾಗಲಿ, ಎನಿ ಮೆಡಿಕಲ್ ಪ್ರೊಫೆಷ್ನಲ್ ಆಗಿ ಅಥವಾ ನಾನ್ ಮೆಡಿಕಲ್ಸ್ ಇದ್ರೂ ನಡೆಯುತ್ತೆ. ಎಲ್ಲರೂ ಸೇರಿದಾಗ ಈ ಮಾತ್ರ ಟಾರ್ಗೆಟ್ ರೀಚ್ ಆಗೋಕ್ಕೆ ಸಾಧ್ಯ. ನಾನು ಘೋಷಣೆ ಮಾಡಿದೆ ಅನ್ನೋದಕ್ಕೆ ಅದಾಗುತ್ತೆ ಅಂದರೆ ಸುಳ್ಳು. ಆ ಘೋಷಣೆ ಜೊತೆಲೇ ಇಡೀ ಟೀಮ್ ಆದಾಗ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ವಿ. ಜನನೂ ಸಪೋರ್ಟ್ ಮಾಡಬೇಕು. ಜನ ನಿಜವಾಗ್ಲೂ ಜನದ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ ಸರ್. 100-90% ಜನ ಒಳ್ಳೆಯವರು ಇದ್ದಾರೆ. ಇನ್ನು ಕೆಲವರು ಏನಾದರೂ ಜನಕ್ಕೆ ಮಾಡೋಕ್ಕೇನೂ ಇರೋದಿಲ್ಲ ಅನ್ನೋದಕ್ಕೆ, ಅಥವಾ ಇನ್ನೇನೋಕ್ಕೋ ಗೊತ್ತಿಲ್ಲ, ಒಂದು ಟಿಂಗಲ್ಗೋ ಏನೇನೋ ಒಂದು ಮಾಡ್ತಾ ಇರ್ತಾರೆ. ಅದು ಪಾರ್ಟ್ ಆಫ್ ದಿ ಲೈಫು. ಈಗೇನು ನಮ್ಮ ಕಾಮೆಂಟ್ ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಒಳ್ಳೇದು ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಗೊತ್ತಿರುತ್ತೆ ನಮ್ಮ ಆತ್ಮ ಏನು ಹೇಳುತ್ತೆ, ನಾವು ಸರಿನಾ ತಪ್ಪು ಅಂತ ನಮಗೆ ಗೊತ್ತಿದ್ರೆ ಸಾಕು. ಸಮಾಜಕ್ಕೆ ಏನು ಬಿಡಿ, ಸಮಾಜ ಎಲ್ಲನೂ ಅನ್ನುತ್ತೆ. ಹೀರೋನು ಅನ್ನುತ್ತೆ, ಜೀರೋನು ಅನ್ನುತ್ತೆ, ಅವನು ಫ್ರಾಡು ಅನ್ನುತ್ತೆ, ಮೋಸನೂ ಅಂತಾರೆ. ಬಾಯಿಗೆ ಬಂದು ಸರ್ ಅವ್ರಿಗೇನು ಬೇಕಾಗಿದೆ ಹೇಳಿ. ಎಂಡ್ ಆಫ್ ದಿ ಡೇ ನಮ್ಮ ಆತ್ಮತೃಪ್ತಿಗೋಸ್ಕರ, ಮನಸ್ಸಿಗೋಸ್ಕರ, ಸಮಾಧಾನಗೋಸ್ಕರ ಸೇವೆ ಮಾಡಬೇಕು ಹೊರತಾಗಿ ಇದು ಯಾರೋ ಹೇಳ್ತಾರೆ ನಮಗೆ ಪ್ರಚಾರ ಸಿಗುತ್ತೆ ಅದೆಲ್ಲ ಮಾಡೋಕ್ಕಾಗಲ್ಲ. ಎಸ್, ಬನ್ನಿ ಹೋಗುವ ಮನೆ ಕೂತ್ಕೊಂಡು ಒಂದಷ್ಟು ಮೆಡಿಕಲ್ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ. ರೈಟ್. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ